ನಮಸ್ಕಾರ ಸ್ನೇಹಿತರೆ, ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಇದು ಪ್ರಿಯಾಂಕಾ ಅವ್ರ ಸ್ಟೋರಿ. ಇವರು ಬೆಂಗಳೂರಿನವರು, 28 ವರ್ಷ, IT ಕಂಪನಿನಲ್ಲಿ ವರ್ಕ್ ಮಾಡ್ತಾರೆ. ವರ್ಷಕ್ಕೆ 15 ಲಕ್ಷ ಸಂಬಳ. 2023ರಲ್ಲಿ ಇವರೊಂದು ಯೂಟ್ಯೂಬ್ ವಿಡಿಯೋ ನೋಡಿದ್ರು. ಅದು ಒಬ್ಬ ವೆಲ್ತ್ ಎಕ್ಸ್ಪರ್ಟ್ ಇಂದ. ಆ ಯೂಟ್ಯೂಬ್ ತಮ್ನೇಲ್ ಏನಿತ್ತಪ್ಪ ಅಂದ್ರೆ 20,000 SIP 20 ವರ್ಷದಲ್ಲಿ 2.5 ಕೋಟಿ. ಸ್ಕ್ರೀನ್ ಮೇಲೆ ಕಾಂಪೌಂಡಿಂಗ್ ಚಾರ್ಟ್, ಕೆಳಗಡೆ ಮ್ಯೂಚುವಲ್ ಫಂಡ್ ಲಿಂಕ್. ಪ್ರಿಯಾಂಕಾ ಎಕ್ಸೈಟ್ ಆದ್ರು. ತಕ್ಷಣ ಒಂದು ಬ್ರೋಕರ್ ಆ್ಯಪ್ ನ ಡೌನ್ಲೋಡ್ ಮಾಡಿದ್ರು. 3 SIP ನ ಸ್ಟಾರ್ಟ್ ಮಾಡಿದ್ರು. 6,000 ರೂಪಾಯಿ ಲಾರ್ಜ್ ಕ್ಯಾಪ್ಗೆ, 7,000 ರೂಪಾಯಿ ಫ್ಲೆಕ್ಸಿ ಕ್ಯಾಪ್ಗೆ, ಮತ್ತೆ 7,000 ರೂಪಾಯಿ ಸ್ಮಾಲ್ ಕ್ಯಾಪ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು. 2 ವರ್ಷ ಕಳಿತು. ಪ್ರಿಯಾಂಕಾ ಪೋರ್ಟ್ಫೋಲಿಯೋ ಚೆಕ್ ಮಾಡಿದ್ರು. ಹಾಕಿದ ದುಡ್ಡು 4,80,000. ಆದ್ರೆ ಅವ್ರು ಚೆಕ್ ಮಾಡಿದಾಗ ಇದ್ದಿದ್ದ ವ್ಯಾಲ್ಯೂ 4,67,000. 2 ವರ್ಷ 13,000 ನಷ್ಟ. SIP ಮಾಡಿದ್ರು ಕೂಡ ಲಾಸ್ ಆಯ್ತು. ಅದೇ ಅವಧಿಯಲ್ಲಿ ನಿಫ್ಟಿ 50 ಇಂಡೆಕ್ಸ್ ಬೆಂಚ್ ಮಾರ್ಕ್ ಅಂತ ಏನ್ ಹೇಳ್ತೀವಿ, ಅದು +14% ಆಗಿತ್ತು. ಇದೊಂದೇ ಮಾಡಲಿಲ್ಲ ಪ್ರಿಯಾಂಕಾ ಅವರು. ಈ ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಾ ಯಾವುದೋ ಒಂದು ನಿಫ್ಟಿ 20 ಬಗ್ಗೆ ಕೇಳಿದ್ರು. 1 ವರ್ಷದ ಹಿಂದೆ 50,000 ಹಾಕಿದ್ರು. ಈಗ ಅದು 58,000 ಆಗಿತ್ತು. ಅಂದ್ರೆ 16% ಪ್ರಾಫಿಟ್. ಇದೆರಡೂ ನೋಡಿ ಪ್ರಿಯಾಂಕಾಗೆ ಕನ್ಫ್ಯೂಷನ್ ಆಯ್ತು. ನನ್ನನ್ನು ಒಂದು ಪ್ರಶ್ನೆ ಕೇಳಿದ್ರು, ಸರ್, ಈ ಮ್ಯೂಚುವಲ್ ಫಂಡ್ ಅವರು ಮೋಸ ಮಾಡ್ತಾರಾ? SIP ಮಾಡಿದ್ರು, ನನಗೆ ಯಾಕೆ ಪ್ರಾಫಿಟ್ ಬರಲಿಲ್ಲ? ಮಾರ್ಕೆಟ್ ಮೇಲೆ ಬಂದಿದೆ 14%, ಆದರೆ ನನ್ನ ಮ್ಯೂಚುವಲ್ ಫಂಡಲ್ಲಿ ಮಾತ್ರ ಪ್ರಾಫಿಟ್ ಬಂದಿಲ್ಲ. ಸ್ನೇಹಿತರೆ, ಇದು ಪ್ರಿಯಾಂಕಾ ಒಬ್ಬರ ಕತೆ ಅಲ್ಲ, ಕೋಟ್ಯಂತರ SIP ಇನ್ವೆಸ್ಟ್ ಮಾಡುವವರ ಕತೆ. ಮ್ಯೂಚುವಲ್ ಫಂಡ್ ಇದೆಯಲ್ಲ, ಇದೊಂದು ದೊಡ್ಡ ಇಂಡಸ್ಟ್ರಿ. 65ರಿಂದ 70 ಲಕ್ಷ ಕೋಟಿ AUM ಇರುವಂಥದ್ದು. ಅಂದ್ರೆ ಇಡೀ ಭಾರತ ದೇಶದಲ್ಲಿ ಮ್ಯೂಚುವಲ್ ಫಂಡ್ಸ್ ಮ್ಯಾನೇಜ್ ಮಾಡೋ ದುಡ್ಡು ಏನಪ್ಪಾ ಅಂದ್ರೆ ಅದು 70 ಲಕ್ಷ ಕೋಟಿ. ಎಷ್ಟು ಕಂಪನಿಗಳಿದೆ? 45 ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್. ಅಂದ್ರೆ ಮ್ಯೂಚುವಲ್ ಫಂಡ್ ಕಂಪನಿಗೆ ಇನ್ನೊಂದು ಹೆಸರು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ. ಲಕ್ಷಾಂತರ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಈ ಮ್ಯೂಚುವಲ್ ಫಂಡ್ ಸೇಲ್ ಮಾಡುವಂತಹ ಏಜೆಂಟ್ಸು, ಅದಲ್ಲದೆ ಇನ್ಫ್ಲೂಯೆನ್ಸರ್ಸು. ಮತ್ತೆ ಒಂದು ಸಣ್ಣ ಸೀಕ್ರೆಟ್ ನಿಮ್ಗೆ ಹೇಳ್ತೀನಿ. ಹೆಚ್ಚಿನ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಏನಿದೆ ಅದು ಈ ನಿಫ್ಟಿ ಇಂಡೆಕ್ಸ್ ರಿಟರ್ನ್ಸ್ನೇ ಬೀಟ್ ಮಾಡಲ್ಲ. ಇವತ್ತು ನಾನು ನಿಮಗೆ ಒಂದು ರೋಚಕವಾದ ಸತ್ಯ ಹೇಳ್ತೀನಿ. ಈ ಮ್ಯೂಚುವಲ್ ಫಂಡ್ ವರ್ಸಸ್ ಡೈರೆಕ್ಟ್ ಸ್ಟಾಕ್ಸ್ ವರ್ಸಸ್ ಇಂಡೆಕ್ಸ್ ETF, ನಿಜವಾಗಿ ಯಾವುದು ನಿಮ್ಮ ದುಡ್ಡನ್ನು ಬೆಳೆಸುತ್ತೆ, ಯಾವುದು ವೆಲ್ತ್ ಇನ್ಕ್ರೀಸ್ ಮಾಡುತ್ತೆ, ಡೇಟಾ ಸಮೇತ ನಿಮಗೆ ತೋರಿಸ್ತೀನಿ. ನೋ ಫಿಲ್ಟರ್ಸ್. ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮ SIP ಸ್ಟ್ರಾಟಜಿ ಖಂಡಿತ ಬದಲಾಗುತ್ತೆ. ಸ್ನೇಹಿತರೆ, ಮೊದಲಿಗೆ ಒಂದು ಬೇಸಿಕ್ ಟ್ರೂತ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಮ್ಯೂಚುವಲ್ ಫಂಡ್ ಇದೆಯಲ್ಲ, ಅದು ಯಾವುದೋ ಒಂದು ಚಾರಿಟಿ ಅಲ್ಲ, ಅವ್ರದ್ದು ಅದು ಬಿಸ್ನೆಸ್. ಅಂದ್ರೆ ಅವರ ಗೋಲ್ ಏನು? ನಿಮ್ಮ ವೆಲ್ತ್ ಕ್ರಿಯೇಟ್ ಮಾಡೋದೇ ಅವ್ರ ಗೋಲಾ? ಪಾರ್ಷಿಯಲಿ ಹೌದು ಅನ್ಬೋದು. ಆದರೆ ಅವರ ಮೊದಲ ಗೋಲ್ ಏನು? ಯಾವುದೇ ಬಿಸ್ನೆಸ್ಗೆ ಜಾಸ್ತಿ ದುಡ್ಡು ಬೆಳೆಸಬೇಕು, AUM ನ ಗ್ರೋತ್ ಮಾಡಬೇಕು, ಮತ್ತೆ ಫೀಸ್ ಕಲೆಕ್ಟ್ ಮಾಡಬೇಕು. ಈ ಮ್ಯೂಚುವಲ್ ಫಂಡ್ ಕಂಪನಿಗಳು ಹೆಂಗ್ ದುಡ್ಡು ಮಾಡುತ್ತೆ ಅಂದ್ರೆ, ನಿಮಗೆ ಚಾರ್ಜ್ ಮಾಡೋ ಫೀಸಿಂದ, ಒಂದು ಮ್ಯೂಚುವಲ್ ಫಂಡ್ ಸ್ಕೀಮಿಂದ ನಿಮ್ಮ ದುಡ್ಡು ಎಷ್ಟು ಹೋಗುತ್ತೆ, ಎಷ್ಟು ಚಾರ್ಜಸ್ ಇರುತ್ತೆ, ಅದನ್ನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೆ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಒಂದಿದೆ. ಅದನ್ನ ಈ ಫಂಡ್ ಮ್ಯಾನೇಜ್ ಮಾಡೋದಕ್ಕೆ, ಮತ್ತೆ ಮಾರ್ಕೆಟಿಂಗ್ ಮಾಡೋದಕ್ಕೆ, ಡಿಸ್ಟ್ರಿಬ್ಯೂಟರ್ಗಳಿಗೆ ಕಮಿಷನ್ ಕೊಡೋದಕ್ಕೆ ನಿಮ್ಮ ದುಡ್ಡಿನಿಂದ ಪ್ರತಿ ಒಂದು NAV ಏನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅದರಿಂದ ಈ ಒಂದು ಎಕ್ಸ್ಪೆನ್ಸಸ್ ಕಟ್ ಆಗುತ್ತೆ. ಈ ಮ್ಯೂಚುವಲ್ ಫಂಡ್ಗಳು ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಫೀಸ್ ಅಂತ ಚಾರ್ಜ್ ಮಾಡೋ ಹಂಗಿಲ್ಲ. ಅದಕ್ಕೆ ಸೆಬಿದು ಲಿಮಿಟ್ ಇದೆ. ಲಾರ್ಜ್ ಕ್ಯಾಪ್ ಫಂಡ್ಸ್ ಆದರೆ ಮ್ಯಾಕ್ಸಿಮಮ್ 2.25%, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಆದರೆ 2.5% ಮ್ಯಾಕ್ಸಿಮಮ್. ಇಂಡೆಕ್ಸ್ ಫಂಡ್ಸ್ ಆದರೆ ಈ ETFs ಅಂತೀವಲ್ಲ, ಅದರಲ್ಲಿ 0.3% ಇಂದ 1% ವರೆಗೆ. ಒಂದು ಸಿಂಪಲ್ ಮ್ಯಾಥ್ಸ್ ನೋಡೋಣ ಬನ್ನಿ. ಈಗ ನೋಡಿ, ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೆ ಏನು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಪೋಸ್ ಒಬ್ರು 10,000 ರೂಪಾಯಿ SIP ಮಾಡಿದ್ರು, 20 ವರ್ಷದವರೆಗೆ ಅವ್ರಿಗೆ ಬಂದಿದ್ದು 12% ರಿಟರ್ನ್ ಅನ್ಕೊಳ್ಳೋಣ. ಈ ಆಕ್ಟಿವ್ ಫಂಡ್ ಆದ್ರೆ ಎಕ್ಸ್ಪೆನ್ಸಸ್ 2% ಇರುತ್ತೆ. ಅಂದ್ರೆ 12% ರಿಟರ್ನ್ ಬಂದ್ರೆ ಎಕ್ಸ್ಪೆನ್ಸಸ್ 2% ಆದ್ರೆ ಎಫೆಕ್ಟಿವ್ ರಿಟರ್ನ್ 10%. ಅಂದ್ರೆ ಸಾಮಾನ್ಯವಾಗಿ ನಿಮ್ಮ ದುಡ್ಡು 12% ಅಲ್ಲಿ ಬೆಳೆದ್ರೆ 76 ಲಕ್ಷ ಬೆಳಿಬೇಕು. ಅದೇ ಇಂಡೆಕ್ಸ್ ETF ಏನಾದರೂ ನೀವು ಇನ್ವೆಸ್ಟ್ ಮಾಡಿದ್ರೆ ಎಕ್ಸ್ಪೆನ್ಸಸ್ 0.3%. ಅಂದ್ರೆ 12% ರಿಟರ್ನ್ ಬಂದ್ರೆ ನಿಮ್ಮ ಎಫೆಕ್ಟಿವ್ ರಿಟರ್ನ್ 11.7%. 11.7% ರಿಟರ್ನ್ ಬಂದ್ರೆ ನೀವು ಕಟ್ಟುವಂತಹ 10,000 ತಿಂಗಳೇನಿದೆ ಅದು 20 ವರ್ಷ ಆದಮೇಲೆ 1,03,00,000 ಆಗಿರುತ್ತೆ. ಅದೇ 10% ಅಲ್ಲಿ ಬೆಳೆದ್ರೆ 76 ಲಕ್ಷ ಆಗುತ್ತೆ. ಡಿಫರೆನ್ಸ್ ಎಷ್ಟಾಯ್ತು? 27 ಲಕ್ಷ.
ನೋಡಿ ಅದೇ ಎಸ್ ಐ ಪಿ ನೀವು ಆಕ್ಟಿವ್ ಫಂಡ್ಗಾದ್ರೂ ಎಸ್ ಐ ಪಿ ಮಾಡಿ, ಇ ಟಿ ಎಫ್ಗಾದ್ರೂ ಎಸ್ ಐ ಪಿ ಮಾಡಿ, ರಿಟರ್ನ್ಸು ಅಷ್ಟೇ 12% ಬಂದಿದೆ ಅನ್ಕೊಳ್ಳೋಣ, ಅದೇ ಟೈಮ್ 20 ವರ್ಷನೇ. ಆದರೆ ನಿಮಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಇರೋದ್ರಿಂದ 2% ಇರೋದ್ರಿಂದ ನಿಮಗೆ ಎಫೆಕ್ಟಿವ್ ರಿಟರ್ನ್ 10% ಆಯಿತು, ಬರೀ 76 ಲಕ್ಷ ಬಂತು. ಅದೇ ನಿಮಗೆ 12% ರಿಟರ್ನ್ ಬಂದಾಗ ಎಕ್ಸ್ಪೆನ್ಸ್ ಬರೀ 0.3% ಇರೋದ್ರಿಂದ ಟೋಟಲ್ ರಿಟರ್ನ್ ನಿಮ್ಗೆ ಕ್ಯಾಲ್ಕುಲೇಟ್ ಆಗಿದ್ದು 11.7% ಅಲ್ಲಿ. ಈ ಡಿಫರೆನ್ಸ್ ಇದೆಯಲ್ಲ 1.7%, ಅಷ್ಟಕ್ಕೆ ಬಂದಿರುವಂಥದ್ದು ಡಿಫರೆನ್ಸು 27 ಲಕ್ಷ 20 ವರ್ಷದಲ್ಲಿ. ಅಂದರೆ ಎಕ್ಸ್ಪೆನ್ಸಸ್ ತುಂಬ ಮ್ಯಾಟರ್ ಆಗುತ್ತೆ. ನೀವು ಇನ್ವೆಸ್ಟ್ ಮಾಡುವಾಗ ಮಾರ್ಕೆಟ್ ಒಂದೇ ಥರ ರಿಟರ್ನ್ ಕೊಡಬಹುದು, ನೀವು ಇನ್ವೆಸ್ಟ್ ಮಾಡೋ ದುಡ್ಡು ಕೂಡ ಒಂದೇ ಇರಬಹುದು. ಆದರೆ ಜಾಸ್ತಿ ಎಕ್ಸ್ಪೆಂಡಿಚರ್ ಇರುವಂತಹ ಮ್ಯೂಚುವಲ್ ಫಂಡ್ ಸ್ಕೀಮ್ಸಲ್ಲಿ ನಿಮ್ಮ ಬರುವಂತಹ ದುಡ್ಡು ತುಂಬ ಕಡಿಮೆ ಆಗ್ಬೋದು. ನಾನಿಲ್ಲಿ ತೋರಿಸ್ದಂಗೆ 27 ಲಕ್ಷ ಡಿಫ್ರೆನ್ಸ್ ಬರುತ್ತೆ 20 ವರ್ಷದಲ್ಲಿ. ಹಾಗಾದರೆ ನಾವೇನು ಮಾಡಬೇಕು? ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಆಗಿದ್ದರೆ ನಿಮ್ಮ ದುಡ್ಡು ಜಾಸ್ತಿ ಬೆಳೆಯುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಇದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಮ್ಯೂಚುವಲ್ ಫಂಡ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ. ಸ್ನೇಹಿತರೆ, ಇದರ ಜೊತೆಗೆ ಇನ್ನೊಂದು ಶಾಕಿಂಗ್ ಟ್ರೂತ್ ನಿಮ್ಗೆ ಹೇಳ್ತೀನಿ. SPIVA ರಿಪೋರ್ಟ್, ಈ S&P ಇಂಡಿಸಸ್ ವರ್ಸಸ್ ಆಕ್ಟಿವ್ ಫಂಡ್ಸ್, ಈ ಒಂದು ರಿಪೋರ್ಟ್ ಅನ್ನು ತೆಗೆದಿದ್ದಾರೆ. ಇದು ಪ್ರತಿ ವರ್ಷ ಬೆಂಚ್ ಮಾರ್ಕ್ ಕಂಪೇರ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ಸ್ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನು ಮೆಷರ್ ಮಾಡುತ್ತೆ. ಇದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ಇದು 2025ರಲ್ಲಿ ಬಂದಿರುವಂತಹ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪೋರ್ ಇಂಡೆಕ್ಸ್ ನ ಮೆಷರ್ ಮಾಡಿ, ಅಂದರೆ ಇಂಡೆಕ್ಸ್ಗೆ ಕಂಪೇರ್ ಮಾಡಿ ಈ ಟಾಪ್ ಮ್ಯೂಚುವಲ್ ಫಂಡ್ಸ್ಗಳು ಏನೇನು ಸ್ಕೀಮ್ಸ್ ಇದೆ ಇಂಡಿಯಾದಲ್ಲಿ, ಎಲ್ಲ ಇಂಡಿಯಾದಲ್ಲಿ ಇರುವಂತಹ ಸ್ಕೀಮ್ಸ್ಗಳು ಯಾವುದು ಬೆಂಚ್ ಮಾರ್ಕನ್ನು ಬೀಟ್ ಮಾಡಿದೆ ಅನ್ನೋವಂತಹ ಒಂದು ಸರ್ವೆ ಇದು. ಇದೇನು ಹೇಳುತ್ತೆ? ಲಾರ್ಜ್ ಕ್ಯಾಪ್ ಫಂಡ್ಸು 78% ಫಂಡ್ಸು ನಿಫ್ಟಿ 50 ರಿಟರ್ನ್ಸ್ಗಿಂತ ಕಡಿಮೆ ರಿಟರ್ನ್ ಕೊಟ್ಟಿದೆ. ಜಾಸ್ತಿ ಅಲ್ಲ, ಕಡಿಮೆ ರಿಟರ್ನ್ ಕೊಟ್ಟಿದೆ. ಅಂದರೆ ನೀವು 10 ಯಾವುದೋ ರ್ಯಾಂಡಮ್ಲಿ ಲಾರ್ಜ್ ಕ್ಯಾಪ್ ಯಾವುದಾದ್ರೂ ಸ್ಕೀಮ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಅದರಲ್ಲಿ 8 ಸ್ಕೀಮ್ಸು ನಿಮಗೆ ನಿಫ್ಟಿ ರಿಟರ್ನ್ಸ್ ಕೂಡ ಕೊಟ್ಟಿಲ್ಲ. ಅದೇ ನೀವು ಮಿಡ್ ಕ್ಯಾಪ್ ಫಂಡ್ಸ್ ನೋಡೋದಾದರೆ 68% ಫಂಡ್ಸು ಬೆಂಚ್ ಮಾರ್ಕ್ಗಿಂತ ಕಡಿಮೆ ಮಾಡಿದೆ. ನಿಫ್ಟಿ ಮಿಡ್ ಕ್ಯಾಪ್ದೇ ಬೆಂಚ್ ಮಾರ್ಕ್ ಇರುತ್ತೆ, ಅದು ಕೊಟ್ಟಿರೋ ರಿಟರ್ನ್ಸ್ಗಿಂತ ಈ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗಳು 10ರಲ್ಲಿ ಆಲ್ಮೋಸ್ಟ್ 7 ಸ್ಕೀಮ್ಸ್ಗಳು ಈವನ್ ಬೆಂಚ್ ಮಾರ್ಕನ್ನೇ ಬೀಟ್ ಮಾಡಿಲ್ಲ. ಮತ್ತು ELSS ಫಂಡ್ಸ್ಗಳಂತಿರುತ್ತೆ, ಈ ಟ್ಯಾಕ್ಸ್ ಸೇವಿಂಗ್ಸು, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ಸ್ ಅಂತಾರೆ. ಬರೀ ಟ್ಯಾಕ್ಸ್ ಉಳಿಸೋಕ್ಕೋಸ್ಕರ ಈ ಸ್ಕೀಮ್ಸ್ಗಳಿಗೆ ಮುಂಚೆ ಜನ ಇನ್ವೆಸ್ಟ್ ಮಾಡ್ತಿದ್ರು, ಈಗ ಬಿಡಿ ಅದು ಹೊಟ್ಟೋಗಿದೆ ಆ ಸ್ಕೀಮ್ಸ್, ಅಷ್ಟು ಜನ ಇನ್ವೆಸ್ಟ್ ಮಾಡ್ತಿಲ್ಲ. ನ್ಯೂ ರೆಜಿಮ್ ಬಂದಿರೋದ್ರಿಂದ ಬಹಳ ಜನ ಈ ITCಗೆ ಹೋಗಲ್ಲ. ಈ ಸ್ಕೀಮ್ಸ್ಗಳು ಕೂಡ ಎಷ್ಟು ಮಾಡಿದೆ? 62% ಆಫ್ ದ ಫಂಡ್ಸ್, ಅಂದರೆ ನಾನು ಹೇಳ್ತಿರೋದು ಈಗ 1000 ಸ್ಕೀಮ್ಸ್ ಇದೆ, ಸಪೋಸ್ 100 ಸ್ಕೀಮ್ ಇದೆ ಅಂತ ಇಟ್ಕೊಳ್ಳಿ ELSS ಅಲ್ಲಿ, ಅದರಲ್ಲಿ 62 ಸ್ಕೀಮು ಪರ್ಫಾರ್ಮೇ ಮಾಡಿಲ್ಲ. ಅಂದ್ರೆ ಏನು? ಬೆಂಚ್ ಮಾರ್ಕ್ಗೂ ಕೂಡ ಪರ್ಫಾರ್ಮ್ ಮಾಡಿಲ್ಲ. ಅಂದರೆ ಏನಾಗ್ತಾ ಇದೆ? ನಾವೇನಾದರೂ ರ್ಯಾಂಡಮ್ ಆಗಿ ಯಾವುದೋ ಯಾರನ್ನೋ ನಂಬಿ ಯಾರೋ ಒಬ್ಬರು ಮ್ಯೂಚುವಲ್ ಫಂಡ್ ಏಜೆಂಟ್ ಹೇಳ್ತಾರೆ ಅಂತ ಏನೂ ತಿಳ್ಕೊಳ್ದೆ ಆ ಫಂಡ್ ಬಗ್ಗೆ, ಆ ಸ್ಕೀಮ್ಸ್ ಬಗ್ಗೆ ಕಣ್ಮುಚ್ಚಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಬೆಂಚ್ ಮಾರ್ಕ್ ರಿಟರ್ನ್ಸ್ ಕೂಡ ಸಿಕ್ಕಲ್ಲ. ಈ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಈ ಒಂದು ಏನೇನು ಸ್ಕೀಮ್ಸ್ ಇದೆ ಇದು ಪರ್ಫಾರ್ಮ್ ಮಾಡಿಲ್ವಲ್ಲ, ಅದಕ್ಕಿಂತ ಮಾರ್ಕೆಟ್ ಸ್ಮಾರ್ಟ್ ಆಗಿದೆ ಅಂತ ಅರ್ಥ ಅಷ್ಟೇ. ಆದರೆ ನಾವು ಸ್ಮಾರ್ಟ್ ಆಗಿರಬೇಕು. ನಾವು ಚೂಸ್ ಮಾಡುವಾಗ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ನ ಸರಿಯಾಗಿ ತಿಳ್ಕೊಂಡು ಯಾವುದರಲ್ಲಿ ಎಕ್ಸ್ಪೆನ್ಸ್ ಕಡಿಮೆ ಇದೆ, ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನೋಡಿ, ಬರೀ 4 ಸ್ಕೀಮ್ 10ರಲ್ಲಿ 4 ಮಾತ್ರ ಪರ್ಫಾರ್ಮ್ ಮಾಡಿದೆ ಅಂದರೆ, ಸಾಮಾನ್ಯವಾಗಿ ನೀವು ನೋಡೋದಾದರೆ ನಾವು ತಗೊಳ್ಳುವಂತಹ ಎಲ್ಲ ಸ್ಕೀಮ್ಸ್ಗಳು ನಾನ್ ಪರ್ಫಾರ್ಮಿಂಗ್ ಸ್ಕೀಮ್ಸೇ ಇರುತ್ತೆ. ಹಾಗಾಗಿ ಮ್ಯೂಚುವಲ್ ಫಂಡ್ ಹಾಕಿದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ ಅನ್ನೋದು ಸತ್ಯ ಅಲ್ಲ. ಸರಿಯಾಗಿ ಪರ್ಫಾರ್ಮ್ ಮಾಡ್ತಿರೋ ಸ್ಕೀಮಲ್ಲಿ ಹಾಕಿದ್ರೆ ಮಾತ್ರ ಬರುತ್ತೆ, ಮತ್ತು ಯಾವುದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ ಅದರಲ್ಲಿ ಹಾಕಿದ್ರೆ ಬರುತ್ತೆ ಅನ್ನೋದು ತುಂಬ ಮುಖ್ಯ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವಾಗ. ಬಿಡಿ ಸಾರ್, ಇದೇನೋ ಮ್ಯೂಚುವಲ್ ಫಂಡ್ ಯಾಕೋ ಸರಿ ಹೋಗ್ತಿಲ್ಲ, ನಾನು ಡೈರೆಕ್ಟ್ ಸ್ಟಾಕ್ಸೇ ತೊಗೊಂಡ್ಬಿಡ್ತೀನಿ ಅಂತೀರಾ. ಸ್ಟಾಕ್ಸಲ್ಲಿ ದುಡ್ಡು ಹಾಕ್ಬಿಟ್ರೆ ಚೆನ್ನಾಗಿ ದುಡ್ಡು ಬೆಳೆದು ಬಿಡುತ್ತಾ, ವೆಲ್ತ್ ಬಿಲ್ಡ್ ಆಗಿಬಿಡುತ್ತಾ? ಸ್ನೇಹಿತರೆ, ನನ್ನ ಆನ್ಸರ್ ಏನಂದರೆ ಬೋತ್ ಎಸ್ ಆ್ಯಂಡ್ ನೋ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಈ ಡೈರೆಕ್ಟ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದು ಹೀರೋ ಕೂಡ ಹೌದು, ವಿಲನ್ ಕೂಡ ಹೌದು. ಹೇಗೆ ಹೀರೋ ಅಂದರೆ, ನೋಡಿ, ಅದಕ್ಕೆ ಯಾವುದೇ ಥರದ ಎಕ್ಸ್ಪೆನ್ಸ್ ರೇಷಿಯೋ ಇರೋದಿಲ್ಲ. ಯಾಕೆಂದರೆ ನೀವು ಡೈರೆಕ್ಟಾಗಿ ದುಡ್ಡು ಹಾಕ್ತೀರಾ, ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಪರ್ಚೇಸ್ ಮಾಡ್ತೀರಾ. ಆಮೇಲೆ ಫುಲ್ ಕಂಟ್ರೋಲ್ ಇರುತ್ತೆ ನಿಮಗೆ, ಯಾವುದೇ ಥರದ ಫಂಡ್ ಮ್ಯಾನೇಜರ್ ಇರಲ್ಲ,
ಹಾಗಾಗಿ ನಿಮ್ಗೆ ಇಷ್ಟ ಬಂದಿದ್ದ ಸ್ಟಾಕನ್ನು ನೀವು ತೊಗೋಬೋದು, ಯಾವಾಗ ಬೇಕಾದರೂ ಬೈ ಮಾಡ್ಬೋದು, ಯಾವಾಗ ಬೇಕಾದರೂ ಸೆಲ್ ಮಾಡ್ಬೋದು. ಮತ್ತು ಟ್ಯಾಕ್ಸ್ ಎಫಿಷಿಯೆಂಟ್ ಕೂಡ, ಯಾಕೆಂದರೆ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಏನಿದೆ ಅಪ್ ಟು 1.25 ಲ್ಯಾಕ್ಸ್ವರೆಗೂ ಇರೋದಿಲ್ಲ, ನಿಮಗೆ ಫ್ರೀ ಇರುತ್ತೆ. ಮತ್ತು ಡಿವಿಡೆಂಟ್ ಏನು ಬರುತ್ತೆ ಆ ಕಂಪನಿಯಿಂದ, ಏನಾದರೂ ಡಿವಿಡೆಂಟ್ ಡಿಕ್ಲೇರ್ ಆಯಿತು ಅಂತಂದರೆ, ಒಳ್ಳೆ ಕಂಪನಿ ಆದರೆ ಆ ಡಿವಿಡೆಂಟ್ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಇದೆಲ್ಲ ನೀವು ಸ್ಟಾಕ್ಸ್ ಇನ್ವೆಸ್ಟ್ ಮಾಡಿದ್ರೆ ಇರುವಂತಹ ಅಡ್ವಾಂಟೇಜಸ್ಸು, ಅಂದರೆ ಹೀರೋ ಫೀಚರ್ಸು. ಈ ವಿಲನ್ ಫೀಚರ್ಸ್ ಏನಪ್ಪ ಅಂದರೆ, ಯಾರ್ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ 90% ಆಫ್ ದೆಮ್ ಅವರೆಲ್ಲರೂ ದುಡ್ಡು ಕಳ್ಕೊಂಡಿದ್ದಾರೆ. ಅಂದರೆ ರಿಟೇಲ್ ಇನ್ವೆಸ್ಟರ್ಸು ಸ್ಟಾಕ್ ಮಾರ್ಕೆಟಲ್ಲಿ ಸುಮ್ಮನೆ ಹಾಕಿ ನೋಡೋಣ ಅಂತ ಹಾಕ್ತಾರಲ್ಲ, ಅವರೆಲ್ಲ 10 ಜನದಲ್ಲಿ 9 ಜನ ದುಡ್ಡನ್ನು ಕಳ್ಕೊಂಡಿದ್ದಾರೆ. ಯಾಕೆ ಅಂದರೆ ತುಂಬ ಜನಕ್ಕೆ ಯಾವ ಥರ ಸ್ಟಾಕ್ಸ್ ತೊಗೋಬೇಕು ಅನ್ನೋದು ಗೊತ್ತಿಲ್ಲ, ಯಾವ ಬೇಸಿಸ್ ಮೇಲೆ ತೊಗೋಬೇಕು. ಯಾರೋ ಫ್ರೆಂಡ್ ಹೇಳಿದ್ರು ಇದು ಓಡ್ಬಿಡುತ್ತಂತೆ ಅಂತ ಅವ್ರು ಹಾಕಿದ್ದಾರೆ ಅಂತ ಇವ್ರು ಹಾಕೋದು. ಹೀಗೆ ಮಾಡಿದಾಗ ಏನಾಗುತ್ತೆ, ಸೆಕ್ಟರ್ ಬಯಾಸ್, ಸಿಟಿ ಬಯಾಸ್ ಅಂತೀವಿ ನಾವು. ಅಂದರೆ ನಮ್ಮ ಫ್ರೆಂಡ್ಸ್ ತೊಗೊಂಡಿದ್ದಾರೆ ಅಂತ ತೊಗೊಳ್ಳೋದು, ನಾನು ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಆ ಕಂಪ್ನಿ ಸ್ಟಾಕ್ ತೊಗೊಳ್ಳೋದು. ಇದೆಲ್ಲ ಮಾಡಿದ್ರೆ ಮತ್ತೆ ರಿಸರ್ಚ್ ಮಾಡಬೇಕಾಗತ್ತೆ. ನಿಮಗೆ ಒಂದು ಸ್ಟಾಕ್ನ ಅನಾಲಿಸಿಸ್ ಮಾಡಬೇಕು ಅಂದರೆ ಅದರ ಹಿಂದೆ ಯಾಕೆ ಈ ಸ್ಟಾಕ್ ತೊಗೊಳ್ಬೇಕು ಅನ್ನೋದಕ್ಕೆ ಅದರ ಬ್ಯಾಲೆನ್ಸ್ ಶೀಟ್ ನೋಡಬೇಕು, ಅದರ ಪ್ರಾಫಿಟಬಿಲಿಟಿ ನೋಡಬೇಕು, ಮತ್ತು ಕರೆಂಟ್ಲಿ ನ್ಯೂಸ್ ಏನಾಗ್ತಾ ಇದೆ, ಬಹಳಷ್ಟು ವಿಷಯಗಳನ್ನು ಗಮನ ಇಟ್ಕೊಂಡು ಆ ಎಲ್ಲ ರಿಸರ್ಚ್ ಮಾಡಿ ಆಮೇಲೆ ತೊಗೋಬೇಕಾಗತ್ತೆ. ಈ ರಿಸರ್ಚ್ ಮಾಡೋದು ಹೇಗೆ ಸಾಧ್ಯ? ಈಗೇನೋ ರಿಸರ್ಚ್ ಮಾಡಿರ್ತೀರಾ, ಸಡನ್ನಾಗಿ ಏನೋ ಒಂದು ಬ್ಯಾಡ್ ನ್ಯೂಸ್ ಬರುತ್ತೆ, ಒಳ್ಳೆ ಕಂಪ್ನಿ ಸ್ಟಾಕ್ ಕೂಡ ಕೆಳಗಡೆ ಬಿದ್ದೋಗುತ್ತೆ. ಟ್ರ್ಯಾಕ್ ಯಾರು ಮಾಡ್ತಾರೆ? ಈ ಟ್ರ್ಯಾಕ್ ಮಾಡೋದು, ರಿಸರ್ಚ್ ಮಾಡೋದು ಇದೆಯಲ್ಲ, ಇದೆಲ್ಲ ಟೈಮ್ ಕನ್ಸ್ಯೂಮಿಂಗ್, ಜೊತೆಗೆ ತುಂಬ ಸರಿ ಎಮೋಷ್ನಲ್ ಡಿಸಿಷನ್ ಆಗುತ್ತೆ. ಒಳ್ಳೆ ಕಂಪ್ನಿದೇ ತೊಗೊಂಡಿರ್ತೀರ ಸ್ಟಾಕು, ಏನೋ ಒಂದು ಕೆಟ್ಟ ಸಮಯ ಆ ಕಂಪ್ನಿಗೆ ಆ ಟೈಮಲ್ಲಿ ಅದು ಏನೋ ಬ್ಯಾಡ್ ನ್ಯೂಸ್ ಬಂದಿರುತ್ತೆ, ಕೆಳಗಡೆ ಬಿದ್ದಿರುತ್ತೆ. ನೀವೇನು ಮಾಡ್ತೀರಾ? ಪ್ಯಾನಿಕಲ್ಲಿ ಎಲ್ಲ ಲಾಸ್ ಮಾಡ್ಕೊಂಡು ಸೇಲ್ ಮಾಡಿಬಿಡ್ತೀರಾ. ನೀವು ಸೇಲ್ ಮಾಡಿ 2 ತಿಂಗಳು, 1 ತಿಂಗಳು, 2 ತಿಂಗಳು ಬಿಡಿ, 4 ದಿನಕ್ಕೆ ಮತ್ತೆ ಮೇಲೆ ಹೋಗುತ್ತದು. ಅಯ್ಯೋ ಸೇಲ್ ಮಾಡಿಬಿಟ್ನಲ್ಲ. ಸೊ ಇದೆಲ್ಲ ಕಷ್ಟ ನಿಮಗೆ. ಇದನ್ನು ನಾನು ವಿಲನ್ ಫೀಚರ್ಸ್ ಅಂತ ಹೇಳ್ತೀನಿ. ಅಂದರೆ ಕಷ್ಟ ಏನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ? ಅಫ್ಕೋರ್ಸ್ ನಿಮಗೆ ಮ್ಯೂಚುವಲ್ ಫಂಡ್ ಥರ ಯಾವುದು ಎಕ್ಸ್ಪೆನ್ಸ್ ರೇಷಿಯೋ ಇಲ್ಲ, ಆದರೆ ಮ್ಯೂಚುವಲ್ ಫಂಡಲ್ಲಿ ಒಬ್ಬ ಮ್ಯಾನೇಜರ್ ಅಂತಿರ್ತಾರೆ, ಅವರು ಇದೆಲ್ಲ ಅನಾಲಿಸಿಸನ್ನು ಮಾಡ್ತಾರೆ. ಸ್ನೇಹಿತರೆ, ಈ ಡೈರೆಕ್ಟ್ ಸ್ಟಾಕ್ಸ್ ಇದೆ, ಇದೊಂಥರ ಡಬಲ್ ಎಡ್ಜ್ ಸ್ವರ್ಡ್. ಚೆನ್ನಾಗಿ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಮಾಡಬಹುದು, ಗೊತ್ತಿಲ್ಲದೆ ಇದ್ದರೆ ಎಲ್ಲನೂ ಕಳ್ಕೋಬಹುದು. ಒಂದು ಸಣ್ಣ ಎಕ್ಸಾಂಪಲ್ ನೋಡೋಣ. ಈಗ ಒಬ್ಬರು ಇನ್ವೆಸ್ಟರ್ ಎ ಅಂತ ಇಟ್ಕೊಳ್ಳೋಣ. ಈ ಫೈನಾನ್ಸ್ ಇನ್ಫ್ಲೂಯೆನ್ಸರ್ಸ್ ಇರ್ತಾರಲ್ಲ, ಈ ಫಿನ್ಫ್ಲೂಯೆನ್ಸರ್ಸ್ ಅಂತಾರೆ, ಅವ್ರನ್ನ ಫಾಲೋ ಮಾಡ್ತಾರೆ. ಯೂಟ್ಯೂಬ್ ನೋಡ್ಬಿಟ್ಟು, ಇನ್ಸ್ಟಾಗ್ರಾಮ್ ರೀಲ್ ನೋಡ್ಬಿಟ್ಟು, ಮಲ್ಟಿ ಬ್ಯಾಗರ್ 10,000ದಿಂದ 10 ಲಕ್ಷ ಅಂತ ಎಲ್ಲ ಈ ವಿಡಿಯೋಗಳನ್ನು ನೋಡ್ಬಿಟ್ಟು ಬೈ ಮಾಡಿರ್ತಾರೆ. ಅದು ಏನು, ಒಂದು 15-20 ಸ್ಟಾಕ್ಸನ್ನು ಪರ್ಚೇಸ್ ಮಾಡಿಬಿಟ್ಟಿರ್ತಾರೆ. ಯಾವುದನ್ನು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋ ಕನ್ವಿಕ್ಷನ್ ಇರಲ್ಲ. ಮಾರ್ಕೆಟ್ ಬಿದ್ದ ತಕ್ಷಣ ಪ್ಯಾನಿಕ್ ಆಗಿ ಎಲ್ಲನೂ ಸೇಲ್ ಮಾಡಿಬಿಡ್ತಾರೆ. ಅದೇ ಇನ್ನೊಬ್ರು ಇನ್ವೆಸ್ಟರ್, ಸ್ಪೆಷಲ್ ಇನ್ವೆಸ್ಟರ್ ಅನ್ಕೊಳ್ಳೋಣ, ಸ್ವಲ್ಪ ನಾಲೆಡ್ಜಬಲ್ ಇನ್ವೆಸ್ಟರ್, ಅವ್ರೇನು ಮಾಡ್ತಾರೆ, ಇಂಡೆಕ್ಸ್ ಮೇಲೆ ಕನ್ವಿಕ್ಷನ್ ಜಾಸ್ತಿ ಇದೆ ಅವ್ರಿಗೆ. ಅವ್ರೇನು ಮಾಡ್ತಾರೆ, ಒಂದು 70% ಆಫ್ ದ ಅಮೌಂಟ್ ಅವ್ರ ಹತ್ರ ಏನಿದೆ ಅದನ್ನು ನಿಫ್ಟಿ ಬೀಸ್ ಅಥವಾ ETF ಅಂತ ಹೇಳ್ತೀವಿ, ನಿಫ್ಟಿ ETF, ಅದರಲ್ಲಿ ಹಾಕ್ತಾರೆ. ಇನ್ನೊಂದು 30% ಅಮೌಂಟನ್ನು ರಿಸರ್ಚ್ ಮಾಡಿ ಒಂದು 4-5 ಹೈ ಕನ್ವಿಕ್ಷನ್ ಸ್ಟಾಕ್ಸಲ್ಲಿ ಹಾಕ್ತಾರೆ. ಅದರ ಕ್ವಾರ್ಟರ್ಲಿ ರಿವ್ಯೂ ಮಾಡ್ತಾರೆ, ಮಾರ್ಕೆಟ್ ಕ್ರಾಶ್ ಆದಾಗೆಲ್ಲ ಬೈ ಮಾಡ್ತಿರ್ತಾರೆ, ಮಾರ್ಕೆಟ್ ಹೈ ಆದಾಗ ಪಾರ್ಷಿಯಲಿ ಪ್ರಾಫಿಟ್ನ ಬುಕ್ ಮಾಡ್ತಾರೆ. ಈ ಥರ ಮಾಡ್ತಾ ಮಾಡ್ತಾ ಒಳ್ಳೆ ರಿಸಲ್ಟ್ಸ್ ಮಾಡ್ತಾರೆ, ದುಡ್ಡು ಚೆನ್ನಾಗಿ ಬೆಳೆಯುತ್ತೆ ಆ ಸ್ಟಾಕ್ಸ್ನಲ್ಲಿ. ಏನಿದು ಡಿಫ್ರೆನ್ಸ್ ಏನಂದರೆ ಸಿಸ್ಟಮ್. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಸಿಸ್ಟಮೆಟಿಕ್ ಆಗಿ ರಿಸರ್ಚ್ ಮಾಡೋಕ್ಕೆ ಬರಬೇಕು, ಸರಿಯಾದ ಸ್ಟಾಕ್ಸನ್ನು ಇಟ್ಕೋಬೇಕು, ಎಮೋಷ್ನಲಿ ಸ್ಟ್ರಾಂಗ್ ಇರಬೇಕು. ಕೆಳಗಡೆ ಬಿದ್ದ ತಕ್ಷಣ ಸ್ಟಾಕನ್ನು ಸೆಲ್ ಮಾಡಬಾರ್ದು, ಪ್ಯಾನಿಕ್ ಸೆಲ್ ಮಾಡಬಾರ್ದು. ಸೊ ಈ ಸ್ಟಾಕ್ಸ್ ಅಂತಿದೆಯಲ್ಲ, ನಾನು ಹೇಳಿದೆ ಡಬಲ್ ಎಡ್ಜ್ ಸ್ವರ್ಡು. ಇದು 2 ಥರದ ಇನ್ವೆಸ್ಟರ್ಸ್ ಇರ್ತಾರೆ ಇಲ್ಲಿ. ನಾಲೆಡ್ಜಬಲ್ ಇನ್ವೆಸ್ಟರ್ಸು ಯಾರು ಕರೆಕ್ಟಾಗಿ ಅದನ್ನು ತಿಳ್ಕೊಂಡು ಸರಿಯಾಗಿ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ, ಅವ್ರು ದುಡ್ಡು ಮಾಡ್ತಾರೆ. ಯಾರೋ ಇನ್ಫ್ಲೂಯೆನ್ಸರ್ಸ್ನ ಯೂಟ್ಯೂಬನ್ನು ನೋಡಿ ದುಡ್ಡು ಹಾಕ್ತವ್ರು ಕಳ್ಕೊಳ್ತಾರೆ. ಆದರೆ ಏನು ಮಾಡಬೇಕು, ಮೂರನ್ನು ಕಂಪೇರ್ ಮಾಡ್ತೀನಿ, ಬನ್ನಿ ಯಾವ ಥರ ಇನ್ವೆಸ್ಟ್ ಮಾಡಬೇಕು. ಸ್ನೇಹಿತರೆ, ಈ ಸ್ಲೈಡ್ ನೋಡಿ, ಇದರಲ್ಲಿ 3 ಆಪ್ಷನ್ಸ್ ಇದೆ ಸೈಡ್ ಬೈ ಸೈಡ್. 20 ವರ್ಷ ಹರೈಸನ್ನು, 15,000 ಮಂತ್ಲಿ SIP, 100% ಮಾರ್ಕೆಟ್ ರಿಟರ್ನ್ ಬರ್ತಾ ಇದೆ ಅನ್ಕೊಳ್ಳೋಣ. ನೋಡಿ, ಈಗ ಆಪ್ಷನ್ 1 ಆಕ್ಟಿವ್ ಮ್ಯೂಚುವಲ್ ಫಂಡ್. ಆಕ್ಟಿವ್ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ, 15,000 SIP ಮಾಡಿದ್ದೀರಾ, 20 ವರ್ಷ, 2% ಎಕ್ಸ್ಪೆನ್ಸ್ ರೇಷಿಯೋ ಇದೆ. ಎಫೆಕ್ಟಿವ್ ರಿಟರ್ನ್ ಏನಾಯಿತು, 100% ನಿಮಗೆ ಬಂತು ಅಂದರೆ ಎಫೆಕ್ಟಿವ್ ರಿಟರ್ನ್ 10% ಆಯಿತು. 20 ವರ್ಷ ನೀವು ಇದನ್ನು ಬಿಟ್ಟರೆ ಅದು 1.14 crore ಆಗುತ್ತೆ. ನಿಮಗೇನು ಟೈಮ್ ಬೇಡ, ಯಾಕೆಂದರೆ ಒಂದು ಸರಿ ಮ್ಯೂಚುವಲ್ ಫಂಡ್ ಬೈ ಮಾಡಿ ಬಿಟ್ಬಿಟ್ರೆ, ಅಂದರೆ ಆಕ್ಟಿವ್ ಮ್ಯೂಚುವಲ್ ಫಂಡ್ ಆ ಫಂಡ್ ಮ್ಯಾನೇಜರ್ ಮಾಡ್ಕೊಳ್ತಾರೆ, ನೀವೇನು ಮಾಡಬೇಕಾಗಿಲ್ಲ. ಸ್ಟ್ರೆಸ್ ಲೆವೆಲ್ ಇಸ್ ವೆರಿ ಲೋ. ಸೊ ಬೆಸ್ಟ್ ಇಂಡೆಕ್ಸ್ ಏನದು ಪ್ರಾಬಬಿಲಿಟಿ, ಈ ಇಂಡೆಕ್ಸ್ ಬೀಟಿಂಗ್ ಮಾಡುವಂತಹ ಪ್ರಾಬಬಿಲಿಟಿ ಏನು, ಬರೀ 22%. ಯಾಕೆಂದರೆ ನಾನು ಆಲ್ರೆಡಿ ನಿಮಗೊಂದು SPIV ರಿಪೋರ್ಟ್ ತೋರಿಸಿದೆ, 10ರಲ್ಲಿ 8
ಅಂದರೆ 20% ಅಷ್ಟೇ ಚಾನ್ಸಸ್ ನಿಮಗೆ, ಏನು ಈ 10% ರಿಟರ್ನ್ ಬರೋದು ಅಥವಾ ಈ 1.14 crore ಆಗಬೇಕಲ್ಲ ನೀವು ಕಟ್ಟುವಂಥ 15,000 20 ವರ್ಷದಲ್ಲಿ, ಅದರ ಚಾನ್ಸಸ್ ಎಷ್ಟು ಅಂದರೆ 22% ಅಷ್ಟೇ. ಅದನ್ನೇ ನಾವು ಆಪ್ಷನ್ 2ನಲ್ಲಿ ನೋಡೋಣ. ಡೈರೆಕ್ಟ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ 0%, ಏನಿಲ್ಲ, ನಿಮಗೆ ಯಾವುದೇ ಥರದ ಎಕ್ಸ್ಪೆನ್ಸ್ ರೇಷಿಯೋ ಇಲ್ಲ. ಆದರೆ ಯೂಶ್ವಲಿ ಇದರಲ್ಲಿ ನಾವು 12% ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎನಿವೇರ್ ಬಿಟ್ವೀನ್ 6 to 18% ಬರುತ್ತೆ ಅಂತ ಅಂದ್ಕೊಂಡ್ರು ನಾವು, ನಿಮ್ಮ ದುಡ್ಡು ಎಷ್ಟಾಗುತ್ತೆ, 46 ಲಕ್ಷದಿಂದ 4.2 crores ಎಷ್ಟು ಬೇಕಾದರೂ ಬರ್ಬೋದು. ಆದರೆ ನಿಮಗೆ ನೀವು ಟೈಮ್ ಹಾಕಬೇಕಾಗತ್ತೆ. ಪ್ರತಿ ತಿಂಗಳಲ್ಲಿ 10ರಿಂದ 15 ಗಂಟೆ ನೀವು ಚೆಕ್ ಮಾಡಬೇಕು, ನೀವು ಹಾಕಿರೋ ಸ್ಟಾಕ್ಸ್ ಏನಾಗ್ತಾ ಇದೆ, ಅದರದ್ದು ರಿಸಲ್ಟ್ಸ್ ಏನು ಬರ್ತಾ ಇದೆ, ಕ್ವಾರ್ಟರ್ಲಿ ರಿಸಲ್ಟ್ಸು, ಅದು ಪ್ರಾಫಿಟಬಿಲಿಟಿ ಇದೆಯಾ ಆ ಕಂಪನಿಗೆ, ಇನ್ವೆಸ್ಟರ್ಸ್ ಇನ್ಕ್ರೀಸ್ ಮಾಡ್ತಾ ಇದ್ದಾರಾ ಅವ್ರ ಇನ್ವೆಸ್ಟ್ಮೆಂಟ್ಸು, FIIsಗಳು ಅದರಲ್ಲಿ ಇದ್ದಾರಾ, ಎಲ್ಲವನ್ನು ನೀವು ಅನಲೈಸ್ ಮಾಡಬೇಕು. ನಿಮ್ಮ ಸಮಯ ತಗೊಳುತ್ತೆ ಅದು. ಮತ್ತು ನಿಮ್ಮ ಸ್ಟ್ರೆಸ್ ಲೆವೆಲ್ ಹೈ, ಯಾಕೆಂದರೆ ಏನಾದರೂ ಒಂದು ಸ್ಟಾಕ್ ಕೆಳಗಡೆ ಹೋದ್ರೂ ಅದ್ರ ಬಗ್ಗೆ ಕುತ್ಕೊಂಡು ಓದಬೇಕು. ನೀವು ಏನಾಗ್ತಾ ಇದೆ, ಏನು ಮಾಡಬೇಕು, ಡಿಸಿಷನ್ ತೊಗೋಬೇಕಾಗತ್ತೆ. ಇಟ್ಕೋಬೇಕಾ, ಮಾರಬೇಕಾ, ಇಲ್ಲ ಬೇರೆ ಸ್ಟಾಕ್ನ ರೀಪ್ಲೇಸ್ ಮಾಡಬೇಕಾ, ಇದೆಲ್ಲ ಸ್ಟ್ರೆಸ್ ಲೆವೆಲ್ ಹೈ ಆಗುತ್ತೆ. ಮತ್ತು ಚಾನ್ಸಸ್ ಏನು, ನೀವು ದುಡ್ಡು ಮಾಡುವಂತಹ ಚಾನ್ಸಸ್ಸು, ನಾನು ಹೇಳಿದೆ 10 ಜನದಲ್ಲಿ ಬರೀ 9 ಜನ ಅಷ್ಟೇ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ತಾರೆ. ಈವನ್ ಇನ್ವೆಸ್ಟ್ಮೆಂಟಲ್ಲಿ ಕೂಡ ತುಂಬ ಜನ ಕಳ್ಕೊಳ್ತಾರೆ. ಏನು ಚಾನ್ಸಸ್ ಇರೋದು ಬರೀ 10%. ಈ ಮೂರನೇ ಆಪ್ಷನ್ ನೋಡಿ, ಇಂಡೆಕ್ಸ್ ETF. ಈ 0.3% ಅಷ್ಟೇ ಇದರ ಎಕ್ಸ್ಪೆನ್ಸ್ ರೇಷಿಯೋ. 100% ನಿಮಗೆ ಬಂದರೆ ಆ್ಯಕ್ಚುಯಲ್ ರಿಟರ್ನು ನಿಮಗೆ ಆ ಎಕ್ಸ್ಪೆನ್ಸಸ್ ಹೋಗಿ 11.7%. ಈ 11.7%ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು 1.55 crore ಸಿಗುತ್ತೆ ನಿಮಗೆ. ಅಂದರೆ 20 ವರ್ಷ ಆದಮೇಲೆ 15,000 ತಿಂಗಳಿಗೆ SIP ಮಾಡಿದ್ರೆ. ಮತ್ತು ನಿಮಗೇನು ಟೈಮ್ ಬೇಡ, ಯಾಕೆಂದರೆ ETF ಅಂದರೆ ಪ್ಯಾಸಿವ್ ಇದು. ಅದು ನಾನು ಆ್ಯಕ್ಟಿವ್ ಮ್ಯೂಚುವಲ್ ಫಂಡ್ ಅಂದೆ, ಇದು ಕೂಡ ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಅವರೇ ಮಾಡುವಂಥದ್ದು. ಆದರೆ ಇದು ಇಂಡೆಕ್ಸಲ್ಲಿ ಏನಿದೆ ಅದೇ ಸ್ಟಾಕ್ಸಲ್ಲಿ ಹಾಕ್ತಾರೆ. ಈ ನಿಫ್ಟಿ ಬೀಸ್ ತೊಗೊಂಡ್ರೆ ನಿಫ್ಟಿ 50 ಏನು ಸ್ಟಾಕ್ಸ್ ಇದೆ ಅದೇ ಪರ್ಸೆಂಟೇಜಲ್ಲಿ ಹಾಗೆ ಇನ್ವೆಸ್ಟ್ ಮಾಡ್ತಾರೆ. ಅದಕ್ಕೆ ಆ ಒಂದು ಈ ಎಕ್ಸ್ಪೆನ್ಸ್ ರೇಷಿಯೋ ತುಂಬ ಕಡಿಮೆ, ಯಾಕೆಂದರೆ ಅವ್ರಿಗೆ ಮಾಡೋಕ್ಕೇನು ಕೆಲಸ ಇರಲ್ಲ. ನಿಫ್ಟಿ 50ನಲ್ಲಿ ಏನಿದೆಯೋ ಅದನ್ನು ಹಾಗೆ ಮಿಮಿಕ್ ಕಾಪಿ ಮಾಡೋವಂಥದ್ದು. ಈ ಫಂಡ್ ಮ್ಯಾನೇಜರ್ಗೆ ಎಕ್ಸ್ಟ್ರಾ ಕೆಲಸ ಇರಲ್ಲ, ಹಾಗಾಗಿ ಚಾರ್ಜಸ್ ಕಡಿಮೆ ಇರುತ್ತೆ. ಮತ್ತು ನಿಮಗೇನು ಟೈಮ್ ಬೇಡ, ಮತ್ತೆ ಸ್ಟ್ರೆಸ್ಸು ಇಲ್ಲ, ನಿಮಗೆ ಹಾಕ್ಬಿಟ್ಟು ಸುಮ್ಮನೆ ಇರಬಹುದು. ಯಾಕೆಂದರೆ ನಿಫ್ಟಿ ಪರ್ಫಾರ್ಮ್ ಮಾಡ್ತು ಅಂದರೆ ಇಡೀ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮ್ ಮಾಡ್ತು ಅಂತ. ಸೊ ನಿಮಗೆ ರಿಟರ್ನ್ಸ್ ಚಾನ್ಸಸ್ ಏನು ಬೀಟ್ ಮಾಡುವಂಥದ್ದು, ಯಾಕೆಂದರೆ ಇಟ್ ಈಸ್ ನಥಿಂಗ್ ಬಟ್ ಇಂಡೆಕ್ಸ್. ನೀವು ಹಾಕ್ತಾ ಇರೋದೇ ETF. ಹಾಗಾಗಿ 100% ಚಾನ್ಸಸ್ ಆಫ್ ಯು ಗೆಟಿಂಗ್ ರಿಟರ್ನ್ಸ್. ಹಾಗಾಗಿ ಮೂರರಲ್ಲೂ ನೀವು ನೋಡಿದ್ರೆ ಬೆಸ್ಟ್ ಆಪ್ಷನ್ ಯಾವುದು, ನೀವೇ ಯೋಚನೆ ಮಾಡಿ. ಹೇಳ್ತೀರಾ ಸರ್ ETF ಬೆಸ್ಟು ನನಗೆ. ಸ್ನೇಹಿತರೆ, ಮ್ಯೂಚುವಲ್ ಫಂಡ್ ಇದೆಯಲ್ಲ, ಈ ಮ್ಯೂಚುವಲ್ ಫಂಡ್ ಕಂಪ್ನೀಸ್ಗಳು ನಮಗೆ ಮೋಸ ಮಾಡಲ್ಲ. ಆದರೆ ಅದರ ಸ್ಟ್ರಕ್ಚರ್ ಇದೆಯಲ್ಲ, ಅದು ನಿಮ್ಮ ವಿರುದ್ಧ ಇದೆ. ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ, ಅಂದರೆ ಏಜೆಂಟ್ ಕಮಿಷನ್ನು, ಫಂಡ್ ಮ್ಯಾನೇಜರ್ ಅಂಡರ್ ಪರ್ಫಾರ್ಮೆನ್ಸು, ಇದೆಲ್ಲನೂ ಸೇರಿ ನೀವು ದುಡ್ಡು ಕಳ್ಕೊಳ್ತೀರಾ. ಹಾಗಾಗಿ ಮ್ಯೂಚುವಲ್ ಫಂಡ್ ತೊಗೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮ್ಯೂಚುವಲ್ ಫಂಡ್ ತೊಗೊಂಡ್ರೆ ಸರಿಯಾಗಿರೋ ಸ್ಕೀಮು ಯಾವುದು ಪರ್ಫಾರ್ಮ್ ಮಾಡ್ತಿದೆ ಅದರಲ್ಲಿ ತೊಗೊಳ್ಬೇಕು. ಮತ್ತು ಎಕ್ಸ್ಪೆನ್ಸ್ ರೇಷಿಯೋ ಯಾವುದ್ರಲ್ಲಿ ಕಡಿಮೆ ಇದೆ ಅದು ತೊಗೋಬೇಕು. ಅದಕ್ಕಿಂತ ಈಸಿಯೆಸ್ಟ್ ಆಪ್ಷನ್ ನಿಮಗೆ ಕಣ್ಣು ಮುಚ್ಕೊಂಡು ಇಂಡೆಕ್ಸ್ ETF ಅಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಮತ್ತೊಂದು ಪ್ರಶ್ನೆ ಸ್ನೇಹಿತರೆ ನಿಮಗೆ, ಆಕ್ಟಿವ್ ಫಂಡ್ ಮ್ಯಾನೇಜರ್, IIM ಗ್ರ್ಯಾಜುಯೇಟ್, ಈ CFA ಚಾರ್ಟರು, ಬ್ಲೂಮ್ಬರ್ಗ್ ಟರ್ಮಿನಲ್ಲು, ರಿಸರ್ಚ್ ಟೀಮು, 5 ಕೋಟಿ ಸ್ಯಾಲರಿ, ಇವರು ಮಾರ್ಕೆಟನ್ನು ಬೀಟ್ ಮಾಡೋಕ್ಕೆ ಯಾಕೆ ಫೇಲ್ ಆಗ್ತಾರೆ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ಇದರಲ್ಲಿ. ಯಾಕೆಂದರೆ ಇಷ್ಟೆಲ್ಲ ಕೇಪಬಿಲಿಟಿ ಇರುವಂತಹವರು, ವರ್ಷಗಟ್ಟಲೆ ಎಕ್ಸ್ಪೀರಿಯನ್ಸ್ ಇರೋದು ಮಾರ್ಕೆಟಲ್ಲಿ, ಆದರೂ ಕೂಡ ಅವ್ರು ಯಾಕೆ ಈ ಒಂದು ರಿಟರ್ನ್ಸ್ನ ಬೀಟ್ ಮಾಡೋಕ್ಕಾಗ್ತಾ ಇಲ್ಲ. ನಾನು ನಿಮ್ಗೆ ಆ ರಿಪೋರ್ಟಲ್ಲಿ ಹೇಳಿದೆ, SPIV ರಿಪೋರ್ಟಲ್ಲಿ 78%, 64% ಅಷ್ಟು ಸ್ಕೀಮ್ಸ್ಗಳು ಏನಿದೆ, ಸಾವಿರಾರು ಸ್ಕೀಮ್ಸ್ಗಳು, ಅದರಲ್ಲಿ ಬಹಳಷ್ಟು ಸ್ಕೀಮ್ಸ್ಗಳು ಅಂದರೆ 60-70% ಸ್ಕೀಮ್ಸ್ಗಳು ಪರ್ಫಾರ್ಮೇ ಮಾಡ್ತಿಲ್ಲ ಅಂದರೆ ಯಾರು ಮಾಡ್ತಿಲ್ಲ, ಆ ಫಂಡ್ ಮ್ಯಾನೇಜರ್ಸ್ ಪರ್ಫಾರ್ಮ್ ಮಾಡ್ತಿಲ್ಲ. ಯಾತಕ್ಕೆ ಪರ್ಫಾರ್ಮ್ ಮಾಡ್ತಿಲ್ಲ ಅನ್ನೋದನ್ನು ಒಂದು ಕ್ವಿಕ್ ಆಗಿ ತಿಳಿಸ್ತೀನಿ ನೋಡಿ. ಮೊದಲನೇದು ಫೀ ಡ್ರ್ಯಾಗ್ ಅಂತೀವಿ. ಅಂದರೆ ಮಾರ್ಕೆಟ್ ರಿಟರ್ನ್ 100% ಬಂದರೆ ಎಕ್ಸ್ಪೆನ್ಸ್ ರೇಷಿಯೋ 2%, ನಿಮಗೆ ಸಿಗೋದು 10%. ಅಂದರೆ ಬೀಟ್ ಮಾಡೋದಕ್ಕೆ ಫಂಡ್ ಮ್ಯಾನೇಜರು 2% ಎಕ್ಸ್ಟ್ರಾ ರಿಟರ್ನ್ ಮಾಡಬೇಕು. ಸಿಂಪಲ್ ಆಗಿ ಉದಾಹರಣೆ ಹೇಳೋದಾದರೆ, ನಿಫ್ಟಿ 50 12% ಮಾಡಿದ್ರೆ ನಿಮ್ಮ ಫಂಡ್ ಮ್ಯಾನೇಜರ್ 14% ಮಾಡಿದ್ರು ಕೂಡ ಇಟ್ ವಿಲ್ ಸ್ಟಿಲ್ ಬಿ 12%. ಅಂದರೆ 2% ಎಕ್ಸ್ಪೆನ್ಸ್ ತೆಗೆದ್ರು 100% ಇರುತ್ತೆ. 14ರ ಮೇಲೆ 16% ಮಾಡಿದಾಗ ಮಾತ್ರ ಅವರು ಈ ನಿಫ್ಟಿನ ಬೀಟ್ ಮಾಡೋದಕ್ಕೆ ಸಾಧ್ಯ. ಇನ್ನೊಂದು ಸೈಜ್ ಪ್ರಾಬ್ಲಮ್. ನಾವು ನೀವು ಎಲ್ಲ ಏನೋ ಒಂದು 50,000 ದುಡ್ಡು ಹಾಕ್ತೀವಿ, 1 ಲಕ್ಷ ಹಾಕ್ತೀವಿ, 5 ಲಕ್ಷ ಹಾಕ್ತೀವಿ. ಅದೇ ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ನ AUM ಎಷ್ಟಪ್ಪ ಇರುತ್ತೆ ಅಂದರೆ ಮಿನಿಮಮ್ 50,000 ಕೋಟಿ.
ಇನ್ನೂ ಕೆಲವು ದೊಡ್ಡ ದೊಡ್ಡ ಕಂಪನಿಗಳ ಸ್ಕೀಮ್ಸ್ ಇದೆ, ಒಂದೊಂದರಲ್ಲೇ 1 ಲಕ್ಷ 2 ಲಕ್ಷ ಕೋಟಿ ಇದೆ. ಈ ಸ್ಮಾಲ್ ಕ್ಯಾಪು ಮಲ್ಟಿ ಬ್ಯಾಗರ್ ಥರದ ಸ್ಟಾಕ್ಸ್ಗಳಿಗೆ ಅವ್ರು ಇನ್ವೆಸ್ಟೇ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಂದು 500 ಕೋಟಿ ಹಾಕ್ಬಿಟ್ರೆ ಅದ್ರ ಪ್ರೈಸ್ ಜಾಸ್ತಿ ಆಗಿಬಿಡುತ್ತೆ. ಈ ಅಮೌಂಟ್ ದೊಡ್ಡದಿದ್ದಾಗ ಇನ್ವೆಸ್ಟ್ ಮಾಡೋದು ತುಂಬ ಸುಲಭ ಅಲ್ಲ. ಯಾಕೆಂದರೆ ಯಾವುದೇ ಸ್ಟಾಕಲ್ಲಿ ನಾವು ದುಡ್ಡು ಹಾಕಬೇಕು ಅಂದರೆ ಆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ಗೆ ಅವ್ರಿಗೆ ಆ ಸೈಜ್ ಪ್ರಾಬ್ಲಮ್ ಇರುತ್ತೆ. ಸಣ್ಣ ಸ್ಟಾಕ್ಸ್ಗೆ ದುಡ್ಡು ಹಾಕೋಕ್ಕಾಗಲ್ಲ, ಆಮೇಲೆ ಲಿಕ್ವಿಡಿಟಿ ಕೂಡ ಇರಲ್ಲ. ಒಂದು 100 ಕೋಟಿ ಹಾಕ್ಬಿಟ್ರೆ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ಗೆ ಆ ಫಂಡ್ ರಿಟರ್ನಲ್ಲಿ ಅದೇನು ಡಿಫ್ರೆನ್ಸು ಮಾಡಲ್ಲ. ಅದು ಅಷ್ಟೇನು ರಿಟರ್ನ್ಸ್ ಕೊಟ್ಟರೂ ಕೂಡ ಸ್ಮಾಲ್ ಕ್ಯಾಪು ಆ 0.2% ಕೂಡ ಡಿಫ್ರೆನ್ಸ್ ಮಾಡೋಕ್ಕಾಗಲ್ಲ. ಸೊ ಸೈಜ್ ಇದೆಯಲ್ಲ ಅದೇ ಅವ್ರ ಶತ್ರು. ಇನ್ನೊಂದು ಮೂರನೇದು ಬೆಂಚ್ ಮಾರ್ಕ್ ಹಗ್ಗಿಂಗ್ ಅಂತ ಹೇಳ್ತೀವಿ. ಅಂದರೆ ಈ ತುಂಬ ಲಾರ್ಜ್ ಕ್ಯಾಪ್ ಫಂಡ್ಸ್ಗಳು ಏನು ಮಾಡುತ್ತೆ, ಯೂಶ್ವಲಿ ಈ ನಿಫ್ಟಿ 50ನೇ ಕಾಪಿ ಮಾಡ್ತಾರೆ, ಆದರೂ ಕೂಡ 2% ಫೀಸ್ ತಗೊಳ್ತಾರೆ. ಇದಕ್ಕೆ ಕ್ಲಾಸೆಟ್ ಇಂಡೆಕ್ಸಿಂಗ್ ಅಂತ ಕರೀತಾರೆ ಟೆಕ್ನಿಕಲ್ ಆಗಿ. ಅಂದರೆ ನಿಮಗೆ ಇಂಡೆಕ್ಸ್ ರಿಟರ್ನ್ ಅಷ್ಟೇ ಕೊಡುತ್ತೆ, ಆದರೆ ಫೀಸು ಇಂಡೆಕ್ಸ್ ETF ಜಾಸ್ತಿ ಇರುತ್ತೆ. ಮತ್ತು 4ನೇದು ನೀವು ನೋಡೋದಾದರೆ ಕರಿಯರ್ ರಿಸ್ಕ್. ಈ ಫಂಡ್ ಮ್ಯಾನೇಜರ್ ಅಂಡರ್ ಪರ್ಫಾರ್ಮ್ ಮಾಡ್ತಿದ್ರೆ ಅವ್ರ ಜಾಬ್ ಹೋಗುತ್ತೆ. ಅದಕ್ಕೇನು ಮಾಡ್ತಾರೆ, ಡಿಫ್ರೆಂಟ್ಲಿ ಇನ್ವೆಸ್ಟ್ ಮಾಡಿ ಫೈಲ್ ಆಗೋದಕ್ಕಿಂತ ಆಲ್ರೆಡಿ ಇರೋವಂತಹದ್ರಲ್ಲೇ ಇನ್ವೆಸ್ಟ್ ಮಾಡಿ ಎಲ್ಲರಿಗೂ ಆಗೋ ಥರ ನಮ್ಮದು ಆಗಲಿ ಅನ್ನೋ ತರಹದ್ದು ಆ ಫಂಡ್ ಮ್ಯಾನೇಜರ್ ಸೈಕಾಲಜಿನೇ ಬೇರೆ ಥರ ಇರುತ್ತೆ. ಯಾರೇ ಫಂಡ್ ಮ್ಯಾನೇಜರ್ ಇದ್ದರೂ ಏನೋ ಹೊಸದಾಗಿ ಏನೋ ಇನೋವೇಷನ್ ಮಾಡಿಬಿಟ್ಟು ಏನೋ ಒಂದು ರಿಟರ್ನ್ ಮಾಡೋಣ ಅಂತ ಹೋಗಿ ರಿಸ್ಕ್ ತಗೊಳ್ಳಲ್ಲ. ಯಾಕೆಂದರೆ ಸೈಜ್ ಆಫ್ ದ ಫಂಡ್ಸ್ ಜಾಸ್ತಿ ಇರುತ್ತೆ. ಸೊ ಇದು ಯಾವುದು ಅವರ ಸಮಸ್ಯೆ ಅಲ್ಲ. ಯಾವುದೇ ಫಂಡ್ ಮ್ಯಾನೇಜರ್ ಆದರೂ ಅಷ್ಟು ದೊಡ್ಡ ಸೈಜ್ ಇದ್ದ ಅಮೌಂಟ್ ಇದ್ದಾಗ ಅದರಲ್ಲಿ ರಿಟರ್ನ್ಸ್ ತೊಗೊಂಬರೋಂಥದ್ದು ಕಷ್ಟನೇ ಇರುತ್ತೆ. ಸೊ ನಿಮಗೆ ಎರಡೂ ಕಡೆಯ ಪ್ರಾಬ್ಲಮ್ನ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಸುಮ್ಮನೆ ಒಂದು ರಿಪೋರ್ಟ್ ತೋರಿಸ್ಬಿಟ್ಟು ಇವರೆಲ್ಲ ವೇಸ್ಟು ಫಂಡ್ ಮ್ಯಾನೇಜರ್ಸು, ಇವರೆಲ್ಲ ನೋಡ್ರಿ ಪರ್ಫಾರ್ಮೇ ಮಾಡಿಲ್ಲ ಅಂತ ಹೇಳೋದಕ್ಕಿಂತ ಅವ್ರಿಗಿರೋ ಸಮಸ್ಯೆ ಏನು ಅದನ್ನು ಕೂಡ ನಾನು ಹೇಳ್ತಿದ್ದೀನಿ. ಇದೇನಾಗಿದೆ, ಇದು ಸ್ಟ್ರಕ್ಚರಲ್ ಪ್ರಾಬ್ಲಮ್. ಸಿಸ್ಟಮ್ ಡಿಸೈನ್, ಈ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಏನಿದೆಯಲ್ಲ ಈ ಸ್ಟ್ರಕ್ಚರ್ ಇರೋದೇ ಈ ಥರ, ಈ ಬಿಲ್ಟ್ ಆಗಿರೋದೇ ಈ ಇಂಡಸ್ಟ್ರಿ ಈ ಥರ. ಈ ಫೀಸ್ ಕಲೆಕ್ಟ್ ಮಾಡೋದಕ್ಕೆ ಎಂಡ್ ಆಫ್ ದ ಡೇ ಮ್ಯೂಚುವಲ್ ಫಂಡ್ ಕಂಪ್ನೀಸ್ಗೆ ಏನು ಬೇಕು, ಅವರು AUM ಬೆಳಿಬೇಕು. ಅದಕ್ಕೆ ಏನು ಮಾಡ್ತಿರ್ತಾರೆ, ಹೊಸ ಥೀಮು ಹೊಸ ಸ್ಕೀಮ್ಸ್ ತರ್ತಾನೆ ಇರ್ತಾರೆ. ಯಾವುದೋ ಒಂದು ಹೊಸ ಸ್ಕೀಮ್ ಲಾಂಚ್ ಮಾಡ್ತಾರೆ, IPO ಅಂತ ಹೇಳ್ತಾರೆ, ಒಂದು 200 ಕೋಟಿ 300 ಕೋಟಿ 400 ಕೋಟಿ ಲಾಂಚ್ ಆಗುತ್ತದು. ಸೊ ಹಾಗಾಗಿ ಮ್ಯೂಚುವಲ್ ಫಂಡ್ ಕಂಪನಿಗಳಿಗೂ ಕೂಡ ಪ್ರೆಷರ್ ಇರುತ್ತೆ, ಬೆಳಿಬೇಕಾಗಿರುತ್ತೆ ಅವರು. ಯಾಕೆಂದರೆ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ ಇವತ್ತು. ಹಾಗಾಗಿ ಆ ಬೆಳೆಯೋದಕ್ಕೋಸ್ಕರ ಬೆಳಿಬೇಕು ಅಂದರೆ ಆ ಫೀಸ್ ಕಲೆಕ್ಟ್ ಆಗಬೇಕು. AUM ಜಾಸ್ತಿ ಆದರೆ ತಾನೇ ಅವ್ರಿಗೆ ಫೀಸ್ ಕೂಡ ಜಾಸ್ತಿ ಆಗೋದು. ಹಾಗಾಗಿ ಇದೊಂದು ಸ್ಟ್ರಕ್ಚರು, ಅವ್ರದ್ದು ಸಮಸ್ಯೆ ಅಲ್ಲ, ಈ ಇಂಡಸ್ಟ್ರಿ ಇರೋದೇ ಹೀಗೆ. ಆದರೆ ನಮ್ಮ ದುಡ್ಡನ್ನು ನಾವು ಜೋಪಾನ ಮಾಡ್ಕೋಬೇಕಲ್ಲ. ಇಂಡಸ್ಟ್ರಿ ಹೇಗಾರು ಇರಲಿ, ನಾನು ಹಾಕಿದ ದುಡ್ಡು ನಮಗೆ ಬೆಳಿಬೇಕು ತಾನೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿರೋದು, ನಿಮಗೆ ಅನುಕೂಲ ಆಗಲಿ ಅಂತ. ನೀವೇನು ಮಾಡಬೇಕು, ಇಂಡೆಕ್ಸ್ ETF ಈಸ್ ಅ ಸೈಲೆಂಟ್ ವಿನ್ನರ್. ಹಾಗಾಗಿ ನೀವು ಇಂಡೆಕ್ಸ್ ETF ಹಾಕ್ಕೋಬೇಕು. ಬಹಳ ಸುಲಭ, ನಿಮ್ಗೇನೂ ಕೆಲಸ ಇಲ್ಲ, ಕಮ್ಮಿ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತೆ, ಮತ್ತು ರಿಟರ್ನ್ಸ್ ಬರೋದು ಗ್ಯಾರಂಟಿ. ಇಂಡೆಕ್ಸ್ ಪರ್ಫಾರ್ಮ್ ಆಯಿತು ಅಂತಂದರೆ ETF ಕೂಡ ಖಂಡಿತ ಪರ್ಫಾರ್ಮ್ ಮಾಡುತ್ತೆ. ಸ್ನೇಹಿತರೆ, 5 ಪ್ರೋಟೋಕಾಲ್ಸ್ಗಳು ನೀವು ಫಾಲೋ ಮಾಡಬೇಕಾಗಿರುವಂಥದ್ದು. ಒಂದೊಂದನ್ನು ನಾನು ಕ್ವಿಕ್ಕಾಗಿ ಸಮರಿ ಮಾಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಕೋರ್ ಸ್ಯಾಟಲೈಟ್ ಫ್ರೇಮ್ವರ್ಕ್, ಇದನ್ನು ನೀವು ಅಡಾಪ್ಟ್ ಮಾಡ್ಕೋಬೇಕು. ಅಂದರೆ 70% ಇಂಡೆಕ್ಸ್ ETF ಇನ್ವೆಸ್ಟ್ ಮಾಡಬೇಕು, 30% ನಿಮಗೆ ಕನ್ವಿಕ್ಷನ್ ಇರುವಂತಹ ಸ್ಟಾಕ್ಸು. ಸ್ವಲ್ಪ ಓದ್ಕೋಬೇಕು, ನೀವು ಓದಿ ರಿಸರ್ಚ್ ಮಾಡಿ, ಬೇಕಾದಷ್ಟು ಪ್ಲ್ಯಾಟ್ಫಾರ್ಮ್ ಇದೆ, ತಿಳ್ಕೊಳ್ಳಿ ಸರಿಯಾಗಿ ಸ್ಟಾಕ್ ಪಿಕ್ ಹೇಗೆ ಮಾಡಬೇಕು. ನಿಮಗೆ ಗೊತ್ತಿಲ್ಲದೆ ಇದ್ದರೆ ಅಡ್ವೈಸರ್ಸ್ ಇರ್ತಾರೆ, SEBI ರಿಜಿಸ್ಟರ್ಡ್ ಅಡ್ವೈಸರ್ಸ್, ಅವ್ರ ಹತ್ರ ಹೋಗಿ ಅವ್ರು ಆಲ್ರೆಡಿ ಅಡ್ವೈಸ್ ಮಾಡೋ ಸ್ಟಾಕ್ಸನ್ನು ಪರ್ಚೇಸ್ ಮಾಡಿ. ಸೆಕೆಂಡ್ ಪ್ರೋಟೋಕಾಲ್ ಎಕ್ಸ್ಪೆನ್ಸ್ ರೇಷಿಯೋ. ನೀವು ಯಾವುದೇ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದರೆ ಮ್ಯೂಚುವಲ್ ಫಂಡಲ್ಲಿ, ಮೊದಲು ಅದರ ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟಿದೆ ಅಂತ ನೋಡಿ. ಅದು 1.5%ಗಿಂತ ಜಾಸ್ತಿ ಇದ್ದರೆ ಆ ಸ್ಕೀಮ್ಸ್ನ ಎಕ್ಸಿಟ್ ಮಾಡಬೇಕು ನೀವು. ಮತ್ತು SIPನ ಸ್ಟಾಪ್ ಮಾಡಬೇಡಿ, ಈ ಪ್ರಾಡಕ್ಟನ್ನ ಚೇಂಜ್ ಮಾಡಿ. SIP ಸ್ಟಾಪ್ ಮಾಡೋದು ಅಂದ್ರೇನು, ಈ ಇನ್ವೆಸ್ಟ್ ಮಾಡೋದನ್ನೇ ನಿಲ್ಲಿಸ್ಬಿಡೋದು. ಅಟ್ಲೀಸ್ಟ್ ಒಂದು 10,000ನಾದರೂ ಸೇವ್ ಮಾಡ್ತಿದ್ರಿ, ಇದು ಯಾವುದೋ ವಿಡಿಯೋ ನೋಡಿದೆ ಸರ್, ಅದು ಏನು ಮ್ಯೂಚುವಲ್ ಫಂಡಲ್ಲಿ ಏನು ಬರಲ್ವಂತೆ ನಿಲ್ಲಿಸ್ಬಿಟ್ಟೆ. ಹಂಗೆ ಮಾಡಬೇಡಿ. ನಿಲ್ಲಿಸ್ಬಿಟ್ರೆ ಆ ಸೇವಿಂಗ್ಸ್ ಮಾಡೋದು ನಿಲ್ಲಿಸ್ಬಿಡ್ತೀರಾ. ಸೇವಿಂಗ್ ಅಂದರೆ SIPನ ನಿಲ್ಲಿಸ್ಬೇಡಿ. SIP ಮಾಡ್ತಿರೋ ಯಾವ ಸ್ಕೀಮ್ ಇದೆ ಅದನ್ನು ಚೇಂಜ್ ಮಾಡಿ. ನಾರ್ಮಲ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗಳಲ್ಲಿದ್ದರೆ ಅದರಲ್ಲೂ 1.5% ಅಷ್ಟು ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋ ಇದ್ದರೆ ಅದಕ್ಕಿಂತ ನೀವು ಇಂಡೆಕ್ಸ್ಗೆ ಮೂವ್ ಮಾಡ್ಕೊಳ್ಳಿ, ETFಗಳಿಗೆ ಮೂವ್ ಮಾಡ್ಕೊಳ್ಳಿ. ಮತ್ತು 4ನೇದಾಗಿ ಡೈರೆಕ್ಟ್ ಸ್ಟಾಕ್ಸ್. ನೀವು ಡೈರೆಕ್ಟ್ ಸ್ಟಾಕ್ಸ್ ಏನಾದರೂ ಬೈ ಮಾಡಬೇಕು ಅಂದರೆ ಅದಕ್ಕೆ ಒಂದು MQ ರೂಲ್ ಅಂತಿದೆ. ಅಂದರೆ ಆ ಒಂದು ಸ್ಟಾಕ್ಸ್ನ ಹೇಗೆ ಪಿಕ್ ಮಾಡಬೇಕು, ಕ್ವಾಲಿಟಿ
ಎಮ್ ಅಂದರೆ ಅದರಲ್ಲಿ ಮನಿ ರೂಲ್ಸ್ ಏನಿದೆ, ಎಷ್ಟು ಬ್ಯಾಲೆನ್ಸ್ ಶೀಟಲ್ಲಿ ಅದರದ್ದು ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾ ಇದೆಯಾ. ನೋಡಿ ಎಮ್ ಅಂದರೆ ಕ್ಯೂ ಅಂದರೆ ಏನು ಅಂತ ಈ ಸ್ಲೈಡಲ್ಲಿ ನಾನು ಹೇಳ್ತೀನಿ. ನೋಡಿ ಎಮ್ ಅಂದರೆ ಈ ಬಿಸ್ನೆಸ್ಸನ್ನು 2 ಸೆಂಟೆನ್ಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಾ. ಆ ಬಿಸ್ನೆಸ್ ಏನು, ನೀವು ಇನ್ವೆಸ್ಟ್ ಮಾಡ್ತಿರೋದು ಈಗ ಇನ್ಫೋಸಿಸ್ ಆದರೆ ಅವ್ರ ಬಿಸ್ನೆಸ್ ಏನು, ಇಡೀ ಇಂಡಸ್ಟ್ರಿನಲ್ಲಿ ಅವರು ಎಷ್ಟು ಕಾಂಪಿಟೇಟಿವ್ ಆಗಿದ್ದಾರೆ, ಅವ್ರ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗುತ್ತಾ ಇಲ್ವಾ. ಅದೇ ಥರ 2 ಲೈನಲ್ಲಿ ಈ ಬಿಸ್ನೆಸ್ ಏನು ಮಾಡ್ತಾ ಇದೆ ಅಂತ ನಿಮ್ಗೆ ಅರ್ಥ ಆದರೆ ಮಾತ್ರ ಇನ್ವೆಸ್ಟ್ ಮಾಡಿ, ಇಲ್ಲದೇ ಇದ್ದರೆ ಆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಮತ್ತು ಸೆಕೆಂಡು ಕ್ವಾಲಿಟಿ, ಲಾಸ್ಟ್ 5 ಇಯರ್ಸ್ ರೆವಿನ್ಯೂ ಗ್ರೋತ್ ಇವತ್ತೆಲ್ಲ ಸಿಗುತ್ತೆ. ನೀವು screener.in ಅಂತ ಹೋದರೆ ಇಡೀ ಎಲ್ಲ ಕಂಪ್ನಿದು ಎಲ್ಲ ಡೀಟೇಲ್ಸು ಲಾಸ್ಟ್ 10 ಇಯರ್ಸ್ ಬ್ಯಾಲೆನ್ಸ್ ಶೀಟ್ ಸಿಗುತ್ತೆ. ಬ್ಯಾಲೆನ್ಸ್ ಶೀಟ್ ಯಾಕೆ, ಈಚ್ ಪ್ಯಾರಾಮೀಟರ್ ನೀವು ಬರೀ ಹಿಂಗೆ ಸರ್ಚ್ ಮಾಡಿದ್ರೆ ರೆವಿನ್ಯೂ ಗ್ರೋತ್ ಆಫ್ ಇನ್ಫೋಸಿಸ್ ಅಂತ ಹಾಕಿ ಗೂಗಲಲ್ಲಿ ಎಲ್ಲ ಕೊಡುತ್ತೆ ನಿಮಗೆ. ಬಟ್ ನಿಮಗೆ ಹುಡುಕುವಂತಹ ಕ್ಷಮತೆ ಇರಬೇಕು, ಅದನ್ನು ಸರಿಯಾಗಿ ಅನಾಲಿಸಿಸ್ ಮಾಡಬೇಕು. 5 ವರ್ಷದ ರೆವಿನ್ಯೂ ಗ್ರೋತು 100%ಗಿಂತ ಜಾಸ್ತಿ ಇದೆಯಾ, ಲಾಸ್ಟ್ 5 ಇಯರ್ಸ್ ಪ್ರಾಫಿಟ್ ಗ್ರೋತು, ರೆವಿನ್ಯೂ ಗ್ರೋತ್ ಅಂದರೆ ಕಂಪನಿದು ಸೇಲ್ಸು, ಅದರ ಖರ್ಚು ಕಳೆದ್ರೆ ಬರುವಂಥದ್ದು ಪ್ರಾಫಿಟ್ ಗ್ರೋತ್ 100%ಗಿಂತ ಜಾಸ್ತಿ ಇದೆಯಾ, ಮತ್ತು ಡೆಟ್ ಇಕ್ವಿಟಿ 2ಕ್ಕಿಂತ ಕಡಿಮೆ ಇದೆಯಾ. ಇದನ್ನು ನೀವು ಚೆಕ್ ಮಾಡಿ. ಇದು ಓಕೆ ಅಂದರೆ ನೀವು ಮಾಡಿರುವಂತಹ ರಿಸರ್ಚ್ ಏನಿದೆ ಅದು ಸರಿಯಾಗಿದೆ. ಅಷ್ಟೇ ಅಲ್ಲ, ಇದಷ್ಟನ್ನೇ ನಾನು ಹೇಳ್ತಾ ಇಲ್ಲ, ಬಹಳಷ್ಟು ಪ್ಯಾರಾಮೀಟರ್ಸ್ ಇದೆ. ಕಮ್ಮಿ ಅಂದರೂ ಇಷ್ಟಾದರೂ ಚೆಕ್ ಮಾಡಿ ನೀವು ಇಟ್ಕೊಂಡಿರೋ ಸ್ಟಾಕ್ಸಲ್ಲಿ. ನಿಮ್ಗೆ ಇಷ್ಟು ಅರ್ಥ ಆಗ್ತಾ ಇಲ್ಲ ಸರ್ ಅಂದರೆ ಒಬ್ಬ ಅಡ್ವೈಸರ್ ಹತ್ರ ಹೋಗಿ ಅವ್ರನ್ನ ಕೇಳಿ. ಅವ್ರು ಕೊಟ್ಟಿರುವಂತಹ ಸ್ಟಾಕ್ ಪಿಕ್, ಪ್ರತಿಯೊಬ್ಬರಿಗೂ ಒಂದೊಂದು ಮೆಥಡಾಲಜಿ ಇರುತ್ತೆ. ವರ್ಲ್ಡ್ ವೈಡ್ ಬೇಕಾದಷ್ಟು ಜನ ಎಕ್ಸ್ಪರ್ಟ್ಸ್ ಇದ್ದಾರೆ, ಇಲ್ಲೂ ಇದ್ದಾರೆ, ನಮ್ಮ ಕರ್ನಾಟಕದಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ. ನೀವು ರೀಚ್ ಮಾಡಿ ಅವ್ರ ಹತ್ರ ಸರಿಯಾದ ಅಡ್ವೈಸ್ ತಗೊಳ್ಳಿ. ಸ್ಟಾಕ್ ಪಿಕ್ಕಿಂಗ್ ತುಂಬ ಸುಲಭವಾದ ವಿಷಯ ಅಲ್ಲ. ಸೊ ನೀವು ಇದನ್ನು ಮಾಡೋದಾದರೆ ಬಹಳ ಕೇರ್ಫುಲ್ ಆಗಿರಬೇಕು. ಈ MQ ರೂಲನ್ನು ನೀವು ಅಪ್ಲೈ ಮಾಡಬೇಕು ನಿಮ್ಮ ಸ್ಟಾಕ್ ಪಿಕ್ಕಿಂಗಿಗೆ. ಮತ್ತು 5ನೇದಾಗಿ MQ ಟೆಸ್ಟ್, ನಿಮ್ಮ ಒಂದು ಮನಿ ಕೋಶೆಂಟ್, ಈ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್, ನಿಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ನಾಲೆಡ್ಜ್ ಎಷ್ಟಿದೆ, ಇದನ್ನು ಒಂದು MQedu.in ಅಂತ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ನಿಮ್ಮ ಒಂದು ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಎಷ್ಟಿದೆ. ಬರೀ ಸ್ಟಾಕ್ ಮಾರ್ಕೆಟದು ಒಂದೇ ಜ್ಞಾನ ಅಲ್ಲ, ಓವರ್ ಆಲ್ ನೀವು ಏನು ಸಂಪಾದನೆ ಮಾಡ್ತಿದ್ದೀರಿ, ಎಷ್ಟು ಸೇವ್ ಮಾಡ್ತಿದ್ದೀರಿ, ಎಷ್ಟು ಬೆಳೆಸ್ತಾ ಇದ್ದೀರಿ, ಎಷ್ಟು ಉಳಿಸ್ತಾ ಇದ್ದೀರಿ, ಇದೆಲ್ಲವನ್ನು ನೀವು ತಿಳ್ಕೊಂಡ್ರೆ ನಿಮಗೆ ಎಷ್ಟು ಅಮೌಂಟನ್ನು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಬಹುದು, ಯಾವುದಕ್ಕೆ ರಿಸ್ಕ್ ತೊಗೋಬೋದು, ಯಾವುದಕ್ಕೆ ರಿಸ್ಕ್ ತೊಗೋಬಾರ್ದು ಅನ್ನೋದು ಎಲ್ಲವನ್ನು ತಿಳ್ಕೊಬೇಕಾಗತ್ತೆ. ಅದು ನೀವು MQedu.in ಅಲ್ಲಿ ತಿಳ್ಕೋಬಹುದು. ಸ್ನೇಹಿತರೆ, ಒಂದು ಕೊನೆ ಸತ್ಯ ಹೇಳ್ತೀನಿ, ಕೇಳೋಕೆ ಕಷ್ಟ ಆದರೂ ಕೇಳಲೇಬೇಕು. ಈ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ, ಸ್ಟಾಕ್ ಮಾರ್ಕೆಟು, ಯೂಟ್ಯೂಬು, ಇನ್ಫ್ಲೂಯೆನ್ಸರ್ಸು ಎಲ್ಲರೂ ನಿಮ್ಗೆ ಒಂದೇ ಕತೆ ಹೇಳ್ತಾರೆ. SIP ಮಾಡಿ 20 ವರ್ಷ ಕಾಯಿ ಕೋಟಿ ಆಗಿಬಿಡುತ್ತೆ. ಆದರೆ ಯಾವ SIP, ಯಾವ ಮ್ಯೂಚುವಲ್ ಫಂಡ್ ಸ್ಕೀಮು ಅಂತ ಯಾರೂ ಹೇಳಲ್ಲ, ನೀವು ಕೇಳಲ್ಲ. ಯಾವಾಗಲೂ ಪ್ರಾಡಕ್ಟ್ ಇದೆಯಲ್ಲ ಅದು ಇಂಪಾರ್ಟೆಂಟು, ಪ್ಲ್ಯಾಟ್ಫಾರ್ಮ್ ಅಲ್ಲ. ನೀವು ಗ್ರೋನಲ್ಲಾದರೂ ಹಾಕಿ, ಝೀರೋದಲ್ಲಾದರೂ ಹಾಕಿ, ಅಪ್ಸ್ಟಾಕಲ್ಲ, ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಇನ್ವೆಸ್ಟ್ ಮಾಡಿ, ಪ್ಲ್ಯಾಟ್ಫಾರ್ಮ್ ನಿಮಗೆ ಕೊಡಲ್ಲ, ನಿಮಗೆ ರಿಟರ್ನ್ ಕೊಡೋದು ಪ್ರಾಡಕ್ಟು. ಸೊ ನೀವು ಆ್ಯಕ್ಟಿವ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಮಾರ್ಕೆಟ್ ರಿಟರ್ನ್ ಮೈನಸ್ ಫೀಸ್ ಬರುತ್ತೆ. ಇಂಡೆಕ್ಸ್ ETF ಅಲ್ಲಿ ಮಾಡ್ತೀರಾ, ಮಾರ್ಕೆಟ್ ರಿಟರ್ನ್ ಬರುತ್ತೆ, ಆಲ್ಮೋಸ್ಟ್ ಫೀಸ್ ನಥಿಂಗ್, ಆಲ್ಮೋಸ್ಟ್ ನಿಲ್ಲು ನಿಮಗೆ. ಅದೇ ಡೈರೆಕ್ಟ್ ಸ್ಟಾಕ್ಸಲ್ಲಿ ಮಾಡ್ತೀರಾ, ನಿಮಗೆ ಅದಕ್ಕೆ ಸರಿಯಾದ ಸ್ಕಿಲ್ ಇರಬೇಕು, ಮತ್ತು ನಿಮ್ಮ ಬಯಾಸಸ್ನ ಇಟ್ಕೋಬಾರ್ದು. ಸರಿಯಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದನ್ನು ಕಲ್ತಿದ್ರೆ ಮಾತ್ರ ನೀವು ಅದನ್ನು ಮಾಡಬೇಕು. ಸೊ ಲೋಯೆಸ್ಟ್ ಕಾಸ್ಟ್ ಹೈಯೆಸ್ಟ್ ಡಿಸಿಪ್ಲಿನ್ ಬೇಕು ಅಂದರೆ ಅದು ನಿಮಗೆ ಮ್ಯಾಕ್ಸಿಮಮ್ ವೆಲ್ತನ್ನು ಕೊಡೋದಕ್ಕೆ ಸಾಧ್ಯ. ಅದಕ್ಕೆ ನಿಮಗೆ ಈಸಿಯಾದ ಒಂದು ಸಾಧನ ಅಂದರೆ ETF, ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು. ಸ್ನೇಹಿತರೆ, ಇವತ್ತು ನಾವು 3 ದೊಡ್ಡ ಸತ್ಯನ ಅರ್ಥ ಮಾಡ್ಕೊಂಡಿದ್ದೀವಿ. ಒಂದು, ಮ್ಯೂಚುವಲ್ ಫಂಡ್ ಮೋಸ ಮಾಡಲ್ಲ, ಆದರೆ ಹೆಚ್ಚಿನ ಆ್ಯಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಇಂಡೆಕ್ಸನ್ನು ಬೀಟ್ ಮಾಡಲ್ಲ, ಅಂದರೆ ಬೆಂಚ್ ಮಾರ್ಕನ್ನು ಬೀಟ್ ಮಾಡಲ್ಲ. 78% ಲಾರ್ಜ್ ಕ್ಯಾಪ್ ಫಂಡ್ಸ್ ಫೇಲ್ ಆಗುತ್ತೆ. ಇನ್ನೊಂದು, 2ನೇದು ನಾವು ತಿಳ್ಕೊಂಡಂತಹ ಸತ್ಯ, ಡೈರೆಕ್ಟ್ ಸ್ಟಾಕ್ಸ್ ಪವರ್ಫುಲ್, ಆದರೆ 90% ರಿಟೇಲ್ ಇನ್ವೆಸ್ಟರ್ಸ್ ಲಾಸ್ ಮಾಡ್ಕೊಳ್ತಾರೆ. ಯಾಕೆಂದರೆ ಸಿಸ್ಟಮ್ ನಾಲೆಡ್ಜ್ ಇಲ್ಲದೆ, ಸ್ಟಾಕ್ ಪಿಕ್ ಮಾಡುವಂತಹ ನಾಲೆಡ್ಜು, ಸ್ಕಿಲ್ ಇಲ್ಲದೆ ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಬರೀ ಗ್ಯಾಂಬ್ಲಿಂಗ್ ಆಗುತ್ತೆ. ಮತ್ತು 3ನೇದು, ಕೋರ್ ಸ್ಯಾಟಲೈಟ್ ಸ್ಟ್ರಾಟಜಿ ಅಂತ ನಾನು ಹೇಳಿದೆ. ನಿಮ್ಮ ಹತ್ರ ಇರೋ ದುಡ್ಡಲ್ಲಿ 70%ನ್ನು ನೀವು ಇಂಡೆಕ್ಸ್ ETF ಹಾಕಿ, ಇನ್ನು 30%ನ್ನು ನಿಮಗೆ ತಿಳಿದಿದ್ದರೆ ಒಂದು ಹೈ ಕನ್ವಿಷನ್ ಸ್ಟಾಕ್ಸ್ ಪಿಕ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡಿ, ಅಥವಾ ಯಾರಾದರೂ ಅಡ್ವೈಸರ್ಸ್ನ ಕೇಳಿ ಎಕ್ಸ್ಪರ್ಟ್ ಸಲಹೆ ಪಡ್ಕೊಂಡು ಸರಿಯಾದ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ. ಇದನ್ನು ಮಾಡಿದ್ರೆ ನಿಮಗೆ ಪೀಸ್ಫುಲ್ ಮೈಂಡ್ ಇರುತ್ತೆ, ದುಡ್ಡು ಕೂಡ ಬೆಳೆಯುತ್ತೆ. ನಾನು ಮೊದಲೇ ಹೇಳಿದೆ ಪ್ರಿಯಾಂಕಾ ಅವ್ರ ಕತೆ ನೋಡಿ. ನಿಫ್ಟಿ ಬೀಸ್, SIP ಮತ್ತು 2 ಕನ್ವಿಕ್ಷನ್ ಸ್ಟಾಕ್ಸ್ ಸ್ಟ್ರಾಟಜಿ ಫಾಲೋ ಮಾಡಿದ್ರೆ ಸಾಕು. ಈ ಎಕ್ಸ್ಪೆನ್ಸ್ ರೇಷಿಯೋ ಆಡಿಟ್ ಮಾಡ್ತಾ ಇದ್ದರೆ 13,000 ಲಾಸಿಂದ 58,000 ಪ್ರಾಫಿಟ್ಗೆ ಶಿಫ್ಟ್ ಆದರು ಪ್ರಿಯಾಂಕಾ ಅವರು. ಇವತ್ತೇ ನಿಮ್ಮ ಮ್ಯೂಚುವಲ್ ಫಂಡ್ ಸ್ಟೇಟ್ಮೆಂಟ್ನ ಓಪನ್ ಮಾಡಿ, ಎಕ್ಸ್ಪೆನ್ಸ್ ರೇಷಿಯೋ ಚೆಕ್ ಮಾಡಿ, ಕಾಮೆಂಟ್ನಲ್ಲಿ ನನಗೆ ತಿಳಿಸಿ ಪೋರ್ಟ್ಫೋಲಿಯೋ ಅಲೋಕೇಶನ್ ಯಾವ್ದು ಮಾಡ್ತಿದ್ದೀರಾ.
ಎಷ್ಟು ಮ್ಯೂಚುವಲ್ ಫಂಡ್ಗೆ ಹಾಕ್ತಿದ್ದೀರಾ, ಇಂಡೆಕ್ಸ್ಗೆ ಎಷ್ಟು ಹಾಕ್ತಿದ್ದೀರಾ, ಮತ್ತು ಡೈರೆಕ್ಟ್ ಸ್ಟಾಕ್ಸ್ಗೆ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದೀರಾ. ಈ ವಿಡಿಯೋನ ನಿಮ್ಮ ಸ್ನೇಹಿತರು ಯಾರು SIP ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಪೋರ್ಟ್ಫೋಲಿಯೋನಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಬಗ್ಗೆ ಅವ್ರಿಗೆ ಗೊತ್ತಾಗದೇ ಇದ್ದರೆ ಅವ್ರಿಗೆ 20 ಲಕ್ಷ ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ನೀವು ಅದನ್ನು ಅವ್ರಿಗೆ ತಿಳಿಸಿದ್ರೆ 20 ಲಕ್ಷ ಉಳಿಸಿದಂತಹ ಒಂದು ಸಹಾಯ ನೀವು ಮಾಡ್ದಂಗೆ ಆಗುತ್ತೆ ಅವ್ರಿಗೆ. ನಾನು ಮೋಹನ್ ಕೃಷ್ಣರಾವ್, ನೀವು ನೋಡ್ತಾ ಇದ್ದೀರಾ MKR ಅನ್ಪ್ಲಗ್. ಧನ್ಯವಾದಗಳು.